ಓಕೆ, ಎಲ್ಲರಿಗೂ ಒನ್ಸ್ ಅಗೇನ್ ಶಾರದಾ ವಿದ್ಯಾಲಯ ಮೂಡಲ್ಗಿ ಆನ್ಲೈನ್ ವೇದಿಕೆಗೆ ಮತ್ತೆ ಸ್ವಾಗತ. ಸರ್, ಟಿ ಎ ರ್ಯಾಲಿಗೆ ಸಂಬಂಧಿಸಿದಂತೆ ನಾವು ವಿಡಿಯೋವನ್ನ ಮಾಡ್ತಿದ್ವಿ. ಸರ್, ಟಿ ಎ ರ್ಯಾಲಿಯಲ್ಲಿ ಪಾಸ್ ಆಗಿರ್ತಕ್ಕಂತ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆಯುವುದು ಒಂದು ಕಷ್ಟ ಅನ್ಕೊಂಡಿರ್ತೀರಿ. ಒಂದು ಬಹಳ ಕಷ್ಟದಾಗಿರುತ್ತ. ನೀವು ರನ್ನಿಂಗ್ ಓಡಿದಷ್ಟು ಕಷ್ಟ ಏನಾಗಿರಂಗಿಲ್ಲ. ರನ್ನಿಂಗು 150 ಜನ ಓಡಿದವ್ರಗಳಗ 3-4 ಜನ ಹಿಡಿತಾರ. ಸರ, ನೀವು ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಎಫರ್ಟ್ 150 ಜನರಲ್ಲಿ ನೀವು ಬಂದಿರತಕ್ಕಂತಹ 3 ಜನರಲ್ಲಿ ನೀವು ಒಬ್ರಾಗಿರ್ತೀರಿ. ಅಂತ ಕಷ್ಟದೊಳಗ ಪಾರಾಗಿ ಬಂದಿರ್ತೀರಲ್ಲ, ಇಂಥ ಈಸಿ ಕ್ವಶನ್ಸ್ ಅನ್ನ ನೀವು ಬಿಟ್ರೆ ನಿಮ್ಮ ಜಾಬ್ ಅನ್ನ ಕೈಯಾರೆ ಕಳ್ಕೊಂಡಂಗ ಏನಾಗತ್ತಂದ್ರ ಕೈಯಾರೆ ಕಳ್ಕೊಂಡಂಗ. ಸೊ ಅದ್ರ ಸಲುವಾಗಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಶಾರದಾ ವಿದ್ಯಾಲಯದೊಳಗೂ ಸಹ ನಾವು ಏನ್ ಮಾಡ್ತಿದೀವಿ ಅಂದ್ರ ಟಿ ಎಗೆ ಸಂಬಂಧಿಸಿದಂತೆ ಫ್ರೀ ಕೋಚಿಂಗ್ ಅನ್ನ ಕೊಡ್ತಿದೀವಿ. ನಿಮಗ್ ಎಲ್ಲಾ ಫ್ರೀ ಇರತ್ತೆ. ಓಕೆ, ಅದ್ರ ಸಲುವಾಗಿ ಈ ಕ್ವಶನ್ಸ್ ಅನ್ನ ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಬಿಡಿಸ್ತೀವಿ, ಎಷ್ಟು ಸಿಂಪಲ್ ಆಗಿ ಹೇಳ್ತೀವಿ ಅಂತಕ್ಕಂಥದ್ದನ್ನ. ಓಕೆ, ಮೊದಲನೇ ಕ್ವಶನ್ ಏನಾಗಿರುತ್ತೆ ಅಂದ್ರ ಹೂ ಇಸ್ ದ ಕರೆಂಟ್ ಚೀಫ್ ಆರ್ಮಿ ಸ್ಟಾಫ್? ನೆನ್ಪಿಟ್ಕೋರಿ, ಚೀಫ್ ಆರ್ಮಿ ಸ್ಟಾಫ್. ಸರ್, ಚೀಫ್ ಆರ್ಮಿ ಸ್ಟಾಫ್ ಅಂದ್ರ ಮುಖ್ಯ ಸೇನಾ ಅಧಿಕಾರಿ. ಸರ್, ನಾನು ಕನ್ನಡದಾಗ ಹೇಳಾಕತ್ತೀನಿ ಅಂತಂದ್ರ ಸರ್, ಎಕ್ಸಾಮ್ ಕನ್ನಡದಾಗ ಇರಂಗಿಲ್ಲ. ಸೇನಾ ಅಧಿಕಾರಿ ಯಾರು? ಮುಖ್ಯ ಸೇನಾ ಅಧಿಕಾರಿ. ಇವ್ರನ್ನ ಚೀಫ್ ಆರ್ಮಿ ಸ್ಟಾಫ್ ಅಂತ ಕರೀತಾರೆ. ಸರ, ಅದೇ ನೇವಿಗೆ ಬೇರೆ ಇರ್ತಾರ, ಅದೇ ರೀತಿ ಏರ್ ಫೋರ್ಸಿಗೆ ಬೇರೆ ಇರ್ತಾರ. ಅಗೇನ್ ಮತ್ತೊಬ್ರು ಬರ್ತಾರ CDS ಅಂತ ಹೇಳಿ. ಯಾರು? CDS. ಇದಕ್ಕ ಡಿಫ್ರೆನ್ಸ್ ತಿಳ್ಕೊರಿ. CDS ಬೇರೆ ಹಾಗೂ ಆರ್ಮಿ ಸ್ಟಾಫ್ ಬೇರೆ. CDS ಬೇರೆ, ಆರ್ಮಿ ಸ್ಟಾಫ್ ಬೇರೆ. CDS ಅಂದ್ರ ಚೀಫ್ ಡಿಫೆನ್ಸ್ ಸ್ಟಾಫ್. ಚೀಫ್ ಡಿಫೆನ್ಸ್ ಸ್ಟಾಫ್. ಓಕೆ, ಏನು? CDS ಅಂದ್ರ ಚೀಫ್ ಡಿಫೆನ್ಸ್ ಸ್ಟಾಫ್. ಓಕೆ, ಆರ್ಮಿ ಅಂದ್ರ ಚೀಫ್ ಆರ್ಮಿ ಸ್ಟಾಫ್. ಆರ್ಮಿ ಅಂತಂದ್ರ ನಿಮಗ್ ಗೊತ್ತದ ಸೇನಾ ಅಧಿಕಾರಿ. ಓಕೆ, ಇವ್ರನ್ನ ಯಾರು ಅಂತ ಕೇಳಿದ್ರ ಉಪೇಂದ್ರ ದ್ವಿವೇದಿ. ಯಾರು? ಉಪೇಂದ್ರ ದ್ವಿವೇದಿ. ಓಕೆ ಸರ್, ಫಸ್ಟ್ ಸರ್ ಜನರಲ್ ಬಿಪಿನ್ ರಾವತ್. ಯಾರು? ಜನರಲ್ ಬಿಪಿನ್ ರಾವತ್ ಅವರು ನಮ್ಮ ಭಾರತದ ಮೊದಲ CDS ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಏನಾಗಿದಾರ? CDS ಆಗಿ ಕಾರ್ಯವನ್ನ ನಿರ್ವಹಿಸ್ತಿದಾರ. ನಾನ್ ನಿಮಗ ಒಂದು ಹೋಮ್ವರ್ಕ್ ಅನ್ನ ಹೇಳ್ತೀನಿ. ಏನ್ರಿ ಸರ ಹೋಮ್ವರ್ಕ್ ಅಂದ್ರ ಭಾರತದ ಪ್ರಸ್ತುತ CDS ಯಾರಿದಾರ? ಭಾರತದ ಪ್ರಸ್ತುತ CDS ಯಾರಿದಾರ ಅಂತಕ್ಕಂಥದ್ದನ್ನ ನನ್ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ರಿ. ಯಾಕಂದ್ರ ನೀವು ಆರ್ಮಿಗೆ ಹೋಗ್ತಿದ್ದೀರಿ, ನೀವು ಟೆರಿಟೋರಿಯಲ್ ಆರ್ಮಿ ಡಿಫೆನ್ಸ್ ಸಿಸ್ಟಮ್ ಒಳಗೆ ಹೋಗ್ತಿದ್ದೀರಿ. ಇಂತಹ ಕ್ವಶನ್ಗಳು ಸರ್ವೇ ಸಾಮಾನ್ಯವಾಗಿ ಬರ್ತಿರ್ತಾವ. ಏನಾಗ್ತಾವ? ಸರ್ವೇ ಸಾಮಾನ್ಯವಾಗಿ ಬರ್ತಿರ್ತಾವ. ಅದ್ರ ಸಲುವಾಗಿ ಏನ್ ಮಾಡ್ರಿ ಅಂತಂದ್ರ ನೇವಿ ಸ್ಟಾಫ್ ಯಾರಿದಾರ, ಆರ್ಮಿ ಸ್ಟಾಫ್ ಯಾರಿದಾರ, ಏರ್ ಫೋರ್ಸ್ ಸ್ಟಾಫ್ ಯಾರಿದಾರ, CDS ಯಾರಿದಾರ, ಎಲ್ಲವನ್ನೂ ಸಹ ನೀವು ನೋಡ್ಕೊಳಕ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್, ವಿಚ್ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಬೈ ಏರಿಯಾ? ಇದು ಮ್ಯಾಟರ್ ಆಗತ್ತ. ಏನಾಗತ್ತ? ಏರಿಯಾ ಅಂತಕ್ಕಂಥದ್ದು ಮ್ಯಾಟರ್ ಆಗತ್ತ. ಸರ್, ಈ ಕೆಳಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಅತಿ ಚಿಕ್ಕ ರಾಜ್ಯವಾಗಿದೆ ಅಂತ ಹೇಳಿದ್ರ ಯಾವುದರ ಮೇಲೆ ಅಂತಂದ್ರ ವಿಸ್ತೀರ್ಣದ ಆಧಾರದ ಮೇಲೆ. ನೆನಪಿಟ್ಟುಕೊಳ್ಳಿ, ಯಾವುದರ ಮೇಲೆ? ವಿಸ್ತೀರ್ಣದ ಆಧಾರದ ಮೇಲೆ. ಸರ್, ಗೋವಾ. ಆನ್ಸರ್ ಏನಾಗಿರುತ್ತ? ಗೋವಾ. ಸರ್, ನಾವೆಲ್ಲೋ ಸಿಕ್ಕಿಂ ಓದಿದೀವ್ರಿ ಸರ್. ಹೌದು, ಸಿಕ್ಕಿಮು ಸಹ ಹೌದು. ಯಾವುದರ ಆಧಾರದ ಮೇಲೆ ಅಂತಂದ್ರ ಪಾಪ್ಯುಲೇಷನ್ ಅಂದ್ರ ಜನಸಂಖ್ಯೆಯ ಆಧಾರದ ಮೇಲೆ. ಯಾವುದರ ಮೇಲೆ? ಜನಸಂಖ್ಯೆಯ ಆಧಾರದ ಮೇಲೆ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದ್ರ ಸಿಕ್ಕಿಂ. ಏರಿಯಾದ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದ್ರ ಗೋವಾ. ಇಷ್ಟು ನೆನ್ಪಿಟ್ರು. ಓಕೆ, ನೆಕ್ಸ್ಟ್, ದ ಐರನ್ ಮ್ಯಾನ್ ಆಫ್ ಇಂಡಿಯಾ. ವೆರಿ ಗುಡ್ ಕ್ವಶನ್. ಯಾವುದು? ಐರನ್ ಮ್ಯಾನ್ ಆಫ್ ಇಂಡಿಯಾ. ಆಪ್ಷನ್ ಎ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಗಾಂಧೀಜಿ, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ಓಕೆ, ಆನ್ಸರ್ ಏನು ಅಂತಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್, ಹೆಂಗ್ ನೆನ್ಪಿಟ್ಕೋದ್ರಿ ಇವ್ರನ್ನ? ಓಕೆ, ಹೆಂಗ್ ನೆನ್ಪಿಟ್ಕೋದು ಅಂದ್ರ ನೀವೆಲ್ಲರಿಗೂ ಗೊತ್ತದ 182 ಮೀಟರ್ ಎತ್ತರದ ಏನಂದ್ರ ಪ್ರತಿಮೆಯನ್ನ ಮಾಡಿಸಿದಾರ. ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ಪ್ರತಿಮೆಯನ್ನ ಏನಂತ ಕರಿತೀವಿ ಅಂದ್ರ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಏನಂತ ಕರಿತೀವಿ? ಸ್ಟ್ಯಾಚ್ಯೂ ಆಫ್
ಯೂನಿಟಿ, ಏಕತೆಯ ಪ್ರತಿಮೆ ಅಂತ ಕರಿತೀವಿ. ಏನಂತ ಕರಿತೀವಿ? ಏಕತೆಯ ಪ್ರತಿಮೆ ಅಂತ ಕರಿತೀವಿ. ಓಕೆ, ಈ ಏಕತೆಯ ಪ್ರತಿಮೆಯನ್ನ ಗುಜರಾತ್ ರಾಜ್ಯದಲ್ಲಿ ನಿರ್ಮಾಣ ಮಾಡ್ಯಾರ. ಅಲ್ಲೇ ಗುಜರಾತ್ ರಾಜ್ಯದಲ್ಲಿ ನಿರ್ಮಾಣ ಮಾಡ್ಯಾರ. ಯಾರ ಪ್ರತಿಮೆಯನ್ನ ನಿರ್ಮಾಣ ಮಾಡಿದಾರ್ರಿ ಸರ್ ಅಂತ ಕೇಳಿದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಓಕೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏಕತೆಯ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಉಕ್ಕಿನ ಮನುಷ್ಯ ಅಂತೇಳಿ ಯಾರನ್ನ ಕರೀತಾರಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್. ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ದ ಗಿರ್ ನ್ಯಾಷನಲ್ ಪಾರ್ಕ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ಗಿರ್ ನ್ಯಾಷನಲ್ ಪಾರ್ಕ್, ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತ ಸರ್? ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಇದು ನಿಮ್ಮ GK ಒಳಗ ಬರ್ತಕ್ಕಂತಹ ಒಂದು ಚಾಪ್ಟರ್ ಆಗಿರುತ್ತೆ. ರಾಷ್ಟ್ರೀಯ ಉದ್ಯಾನವನಗಳು ಏನಂತ ಕರಿತೀವಿ? ರಾಷ್ಟ್ರೀಯ ಉದ್ಯಾನವನಗಳು. ಈ ರಾಷ್ಟ್ರೀಯ ಉದ್ಯಾನವನೊಳಗ ಗಿರ್ ಒಳಗ ಎಲ್ಲಿ ಕಂಡು ಬರುತ್ತಂದ್ರ ಗುಜರಾತ್. ಗುಜರಾತ್ ಸರ, ಗಿರ್ನ ಯಾಕೆ ಕೇಳ್ಯಾನ? ಗಿರ್ ಏನಕ್ ಫೇಮಸ್ ಅದ? ಇಲ್ಲಿ ಏಷಿಯಾಟಿಕ್ ಲಯನ್ಸ್ ಕಂಡು ಬರ್ತಾವ. ಏನ್ ಕಂಡು ಬರ್ತಾವ? ಏಷಿಯಾಟಿಕ್ ಲಯನ್ಸ್, ಏಷ್ಯಾದ ಸಿಂಹಗಳು ಈ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತಾವ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆಗಿರೋದು. ಓಕೆ, ನೆಕ್ಸ್ಟ್, ವಿಚ್ ಕಂಟ್ರಿ ಶೇರ್ಸ್ ದ ಲಾಂಗೆಸ್ಟ್ ಬಾರ್ಡರ್ ವಿತ್ ದ ಇಂಡಿಯಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ TA ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ಬೋದ. ಇದು ಬರ್ಲಿಲ್ಲ ಅಂದ್ರು ನಾ ಹೇಳ್ತಕ್ಕಂತಹ ಬೇರೆ ಕ್ವಶನ್ ಬರ್ಬೋದ. ಏನ್ ಬರ್ಬೋದ್ರಿ ಸರ? ನಮ್ಮ ಭಾರತದ ನೆರೆಯ ಹೊರೆಯ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಆಗಿರ್ಬೋದು. ಎಷ್ಟು ರಾಷ್ಟ್ರಗಳು ಗಡಿಯನ್ನ ಹಂಚಿಕೊಂಡಿದಾವ್ರಿ ಸರ್ ಅಂತಂದ್ರ 7 ರಾಷ್ಟ್ರಗಳು ಗಡಿಯನ್ನ ಹಂಚಿಕೊಂಡಿದಾವ. ಯಾವ್ಯಾವು? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಮಯನ್ಮಾರ, ಬಾಂಗ್ಲಾದೇಶ್. 7 ರಾಷ್ಟ್ರಗಳು ಗಡಿಯನ್ನ ಹಂಚಿಕೊಂಡಿದಾವ. ಅದರೊಳಗ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಂಡಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ರ ಬಾಂಗ್ಲಾದೇಶ 4096 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡೈತಿ. ಎಷ್ಟು ಕಿಲೋಮೀಟರ್? 4096 ಗಡಿ ಕಿಲೋಮೀಟರ್ ಅನ್ನ ಹಂಚಿಕೊಂಡೆ. ಸರ್, ಅತಿ ಕಡಿಮೆ ಗಡಿಯನ್ನ ಹಂಚಿಕೊಂಡದ್ದು ಯಾವುದು ಅಂತ ಕೇಳಿದ್ರ ಅಫ್ಘಾನಿಸ್ತಾನ 80 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡೈತಿ. ಎಷ್ಟು ಕಿಲೋಮೀಟರ್? 80 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಅಫ್ಘಾನಿಸ್ತಾನ. ಓಕೆ, ಈ 2 ಕ್ವಶನ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಬಹುದು. ಈ ಕ್ವಶನ್ ಬರಬಹುದು ಅಂತ ಹೇಳಿ ನಾವು ಗೆಸ್ ಮಾಡಬಹುದು. ಓಕೆ, ನೆಕ್ಸ್ಟ್, ಹೂ ಈಸ್ ಬಿಲ್ಟ್ ದ ರೆಡ್ ಫೋರ್ಟ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ಸ್ ಅಗೇನ್. ಇತ್ತೀಚೆಗೆ ರೆಡ್ ಫೋರ್ಟ್ ಮುಂದೆ ಬಾಂಬ್ ದಾಳಿ ಆಗೈತಿ. ಏನಾಗ್ಯದ? ಬಾಂಬ್ ದಾಳಿ ಆಗ್ಯದ. ಈ ರೆಡ್ ಫೋರ್ಟ್ ಅನ್ನ ಕಟ್ಟಿಸಿದವರು ಯಾರು ಅಂತ ಕ್ವಶನ್ ಕೇಳಿದಾನ. ಯಾರು? ಶಹಜಾನ್. ಓಕೆ, ಶಹಜಾನ್. ಸರ್, ಶಹಜಾನ್ ಮತ್ ಏನನ್ನ ಕಟ್ಸಿದ? ಶಹಜಾನ ಮತ್ ಏನನ್ನ ಕಟ್ಸಿದ ಅಂತ ಕೇಳಿದ್ರ ತಾಜ್ ಮಹಲ್. ನಿಮಗೆಲ್ಲರಿಗೂ ಗೊತ್ತದ ತಾಜ್ ಮಹಲ್ ಅನ್ನ ಕಟ್ಸಿದವರು ಯಾರು? ಶಹಜಾನ್. ಓಕೆ, ನಿಮಗೆಲ್ಲರಿಗೂ ಗೊತ್ತದ ಅವನ ಹೆಂಡತಿಯ ನೆನಪಿಗಾಗಿ ಆಗ್ರಾದೊಳಗ ಉತ್ತರ ಪ್ರದೇಶದೊಳಗಿರ್ತಕ್ಕಂತಹ ಅಮೃತ ಶಿಲೆಗಳಿಂದ ಏನ್ ಮಾಡ್ತಾರ? ಈ ತಾಜ್ ಮಹಲ್ ಅನ್ನ ಶಹಜಾನ್ ಕಟ್ಟಿಸ್ತಾನ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಶ್ರೀಲಂಕಾ? ನಾನು ಮೊನ್ನೆ ಏನು ಹೇಳಿದ್ದೀನಿ, ಯಾವ ರಾಷ್ಟ್ರಗಳು ಅವುಗಳ ರಾಜಧಾನಿ. ಅದ್ರೊಳಗ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಯಾವ? ನೆರೆಹೊರೆಯ ರಾಷ್ಟ್ರಗಳು, ಅಕ್ಕಪಕ್ಕದಲ್ಲಿನ ರಾಷ್ಟ್ರಗಳ ಬಗ್ಗೆ ಒಂದ್ ಸ್ವಲ್ಪ ಏನ್ ಮಾಡ್ರಿ, ಲಕ್ಷ್ಯ ಕೊಟ್ಕೊಂಡು ಹೋಗ್ರಿ. ಶ್ರೀಲಂಕಾ ಅಂತಕ್ಕಂಥದ್ದು ಇದು ರಾಜಧಾನಿ ಯಾವ್ದಾಗಿರುತ್ತಂದ್ರ ಕೊಲಂಬೋ. ಶ್ರೀಲಂಕಾದ ರಾಜಧಾನಿ ಯಾವ್ದಾಗಿರುತ್ತಂದ್ರ ಕೊಲಂಬೋ. ಅದೇ ರೀತಿ ನಮ್ಮ ಭಾರತದ ರಾಜಧಾನಿ ಯಾವುದು? ದೆಹಲಿ. ವೆರಿ ಗುಡ್. ಓಕೆ, ನೆಕ್ಸ್ಟ್, ದ ಮದರ್ ಆಫ್ ರಿವರ್ಸ್, ನದಿಗಳ ತಾಯಿ ಅಂತ ಹೇಳಿ ಯಾವುದು? ನದಿಗಳ ತಾಯಿ. ನದಿಗಳ ತಾಯಿ. ಓಕೆ, ನದಿಗಳ ತಾಯಿ ಅಂತೇಳಿ ಯಾವ ನದಿಯನ್ನ ಕರೀತಾರ? ಯಾವ ನದಿಯನ್ನ ಕರೀತಾರ? ಯಾವ ನದಿಯನ್ನ ಕರೀತಾರ? ಗಂಗಾ ನದಿಯನ್ನ ಕರೀತಾರ. ನದಿಗಳ ತಾಯಿ ಅಂತೇಳಿ ಗಂಗಾ ನದಿಯನ್ನ ಕರೀತಾರ. ಓಕೆ, ನೆಕ್ಸ್ಟ್, ವಿಚ್ ಸ್ಪೋರ್ಟ್ಸ್ ಇಡ್ ಆಲ್ಸೋ ನೋನ್ ಆಸ್ ಅಸೋಸಿಯೇಟೆಡ್ ವಿತ್ ದ LBW? ಓಕೆ, ಅಸೋಸಿಯೇಟೆಡ್. LBW ಅಂತಕ್ಕಂತಹ ವರ್ಡ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಅದ. ಓಕೆ, ನೀವು ಎಲ್ಲರೂ ಕ್ರಿಕೆಟ್ ನೋಡಿರ್ತೀರಿ. LBW. ಓಕೆ, LBW. ಬ್ಯಾಟ್ಸ್ಮನ್ ಬಾಲ್ ಆಡ್ತಿರ್ತಾನ, ಬಂದ್ ಪ್ಯಾಡಿಗೆ ಹೊಡಿತೈತಿ. ಅವಾಗ ಯಾರು ಬೌಲರ್ ಅಪೀಲ್ ಮಾಡ್ತಾನ, ಅಂಪೈರ್ ಔಟ್ ಕೊಡ್ಬೋದು, ಕೊಡದೇ ಇರ್ಬೋದು. ಹಿಂಗಂದ್ರೆ ಏನ್ರಿ ಸರ? ಲೆಗ್ ಬಿಫೋರ್ ವಿಕೆಟ್. ಏನ? ಲೆಗ್ ಬಿಫೋರ್ ವಿಕೆಟ್.
ಏನ್ ಮೀನಿಂಗ್ ಕೊಡುತ್ತೆ ಇದು? ಲೆಗ್ ಬಿಫೋರ್ ವಿಕೆಟ್, ಸ್ಟಂಪ್ ಕಿಂತ ಹೊಡೆಯುವುದಕ್ಕಿಂತ ಮುಂಚೆ, ಬಾಲ್ ಸ್ಟಂಪ್ ಅನ್ನ ಹೊಡೆಯುವುದಕ್ಕಿಂತ ಮುಂಚೆ, ವಿಕೆಟ್ ಅನ್ನ ಹೊಡೆಯುವುದಕ್ಕಿಂತ ಮುಂಚೆ ಏನಂತ ಕರಿತೀವಿ ಅಂದ್ರೆ LBW. ಓಕೆ, ಆ ಬಾಲ್ ಏನಾದ್ರು ಇದಕ್ಕ ವಿಕೆಟ್ಸ್ ಗೆ ಹಿಟ್ ಆಗತ್ತಿತ್ತಂದ್ರ ಅಂಪೈರ್ ಔಟ್ ಕೊಡ್ತಾನ, ವಿಕೆಟ್ಸ್ ಹಿಟ್ ಆಗತ್ತಿರ್ಲಿಲ್ಲ ಅಂದ್ರ ಅಂಪೈರ್ ಏನ್ ಮಾಡ್ತಾನ? ನಾಟ್ ಔಟ್ ಕೊಡ್ತಾನ. ಸರ್ ನೀವು ಯಾವ್ದ್ರ ಬಗ್ಗೆ ಹೇಳಾಕತ್ತೀರಿ ಅಂತಂದ್ರ ನಾವು ನಿಮಗ್ ಗೊತ್ತಾಗ್ಯದ, ನಾವು ಕ್ರಿಕೆಟ್ ಬಗ್ಗೆ ಯಾರ ಬಗ್ಗೆ ಹೇಳತ್ತೀವಿ? ಕ್ರಿಕೆಟ್ ಬಗ್ಗೆ ಹೇಳತ್ತೀವಿ. ಈ LBW ಅಂತಕ್ಕಂಥದ್ದು. ನೆಕ್ಸ್ಟ್ ಗೂಗ್ಲಿ ಅಂತಕ್ಕಂಥದ್ದು ಯಾವುದು? ಗೂಗ್ಲಿ. ಓಕೆ, DRS ಅಂತಕ್ಕಂಥದ್ದು ಡಕ್ವರ್ತ್ ಲೂಯಿಸ್ ಸಿಸ್ಟಮ್. ಓಕೆ, DRS ಅಂತಕ್ಕಂಥದ್ದು. ಈ ರೀತಿಯಾದಂತಹ ಕ್ರೀಡೆಗಳೊಳಗ ಬೇರೆ ಬೇರೆ ಹೆಸರುಗಳು ಸಹ ಕಂಡು ಬರ್ತಾವ, ಅವನು ನೀವು ನೋಡಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಹೂ ವಾಸ್ ದ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನಾನು ಇದು ಯಾವಾಗ ಒಂದ್ಸಲ ಹೇಳಿದ್ದೀನಿ ಅನ್ಕೋತೇನೆ. ಯಾವುದು? ಫಸ್ಟ್ ಪ್ರೈಮ್ ಮಿನಿಸ್ಟರ್. ಓಕೆ, ನಾನು ಪ್ರೈಮ್ ಮಿನಿಸ್ಟರ್ ಅನ್ನ ಹೇಳಿದ್ದೆ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅನ್ನ ಹೇಳಿದ್ದಿಲ್ಲ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ನ ಹೇಳಿದ್ದೆ. ಇವಾಗ ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದಾರೆ. ಸಾರಿ, ವುಮನ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಸೇಮ್, ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಸೇಮ್. ಓಕೆ ಸರ್, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ದೆ, ನಮಗ್ ಗೊತ್ತದ ರೀ ಸರ್. ಓಕೆ ಸರ್, ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಯಾರಿ ಸರ ಅಂತ ಕೇಳಿದ್ರ ಇಂದಿರಾ ಗಾಂಧಿ, ಪ್ರಿಯದರ್ಶಿನಿ, ಐರನ್ ಲೇಡಿ ಆಫ್ ಇಂಡಿಯಾ, ಭಾರತದ ಉಕ್ಕಿನ ಮಹಿಳೆ. ಓಕೆ, ನೆಕ್ಸ್ಟ್ ಸರ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇದು ಪ್ರೈಮ್ ಮಿನಿಸ್ಟರ್. ಓಕೆ, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ. ಓಕೆ, ಪ್ರೆಸಿಡೆಂಟ್ ಅಂದ್ರ ರಾಷ್ಟ್ರಪತಿ. ಓಕೆ, ಏನು? ರಾಷ್ಟ್ರಪತಿ. ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರ ರಾಜೇಂದ್ರ ಪ್ರಸಾದ್. ಯಾರು? ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೇಂದ್ರ ಪ್ರಸಾದ್. ಸರ್, ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರ ಪ್ರತಿಭಾ ಪಾಟೀಲ್. ಯಾರು? ಪ್ರತಿಭಾ ಪಾಟೀಲ್. ಓಕೆ, ಪ್ರತಿಭಾ ಪಾಟೀಲ್ ಅವ್ರು ನೆನ್ಪಿಟ್ಕೊ. ಓಕೆ, ಈ ರೀತಿ ಕ್ವಶನ್ಸ್ ಫಸ್ಟ್ ಆಫ್ ಇಂಡಿಯಾ ಅಂತಕ್ಕಂಥದ್ರ ಟಾಪಿಕ್ ಒಳಗ ಈ ಕ್ವಶನ್ಸ್ ಬರ್ತಾವ. ಓಕೆ, ನೆಕ್ಸ್ಟ್ ವಿಚ್ ಪ್ಲಾನೆಟ್ ಹ್ಯಾಸ್ ಹೈಯೆಸ್ಟ್ ಮೂನ್ಸ್? ನೆನ್ಪಿಟ್ಕೋರಿ, ಮೂನ್ಸ್ ಅಂದ್ರ ಸಮ್ಟೈಮ್ಸ್ ಇಂಗ್ಲಿಷ್ ದಾಗ ಏನ್ ಅರ್ಥ ಕೊಡತ್ತಂದ್ರ, ನೀವು ಮೂನ್ಸ್ ಅಂದ್ರ ಚಂದ್ರ ಅಂತ ಹೋಗ್ತೀರಿ. ಏನಂತೀರಿ ಸರ್? ನಮ್ ಮೂನ್ಸ್ ಅಂದ್ರ ಚಂದ್ರ ಅಂತ ಹೇಳ್ಕೊಟ್ಟಾರ. ಸರ, ಮೂನ್ಸ್ ಅಂದ್ರ ಏನಂದ್ರ ಉಪಗ್ರಹಗಳು. ಏನು? ಉಪಗ್ರಹಗಳು. ಎಂತಹ ಉಪಗ್ರಹಗಳು ಅಂತಂದ್ರ ಸ್ವಾಭಾವಿಕ ಉಪಗ್ರಹಗಳು, ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ. ಏನ? ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ. ಓಕೆ, ಮೂನ್ಸ್ ಅಂದ್ರೆ ಏನಂದ್ರ ನ್ಯಾಚುರಲ್ ಸ್ಯಾಟಲೈಟ್. ಭೂಮಿಗೆ ಇರ್ತಕ್ಕಂತಹ ಏಕೈಕ ಸ್ವಾಭಾವಿಕ ಉಪಗ್ರಹ ಯಾವುದು ಅಂತ ಕೇಳಿದ್ರ ನಮ್ಮ ಚಂದ್ರ ಆಗಿರ್ತಾರೆ. ಯಾರಾಗಿರ್ತಾರ? ಮೂನ್ ಆಗಿರ್ತಾರ. ಅದೇ ರೀತಿ ನಮ್ಮ ಭೂಮಿಗೆ ಇರ್ತಕ್ಕಂತಹ ಚಂದ್ರನಂಗ ಅತಿ ಹೆಚ್ಚು ಉಪಗ್ರಹಗಳನ್ನ, ಎಂತಹ ಉಪಗ್ರಹಗಳನ್ನ? ನ್ಯಾಚುರಲ್ ಸ್ಯಾಟಲೈಟ್ ಅನ್ನ ಹೊಂದಿರ್ತಕ್ಕಂತಹ ಗ್ರಹ ಯಾವುದು ಅಂತ ಕ್ವಶನ್ ಕೇಳಿದಾನ. ಏನ್ ಕ್ವಶನ್ ಕೇಳಿದಾನಂದ್ರ ಈ ಪ್ಲಾನೆಟ್ಸ್ ಯಾವುದು? ಯು ಪ್ಲಾನೆಟ್ಸ್. ಸ್ಟ್ರಾಟಮ್ ಅಂದ್ರ ಶನಿ, ಜುಪಿಟರ್ ಅಂದ್ರ ಗುರು, ಯುರೇನಸ್ ಅಂದ್ರ ಯುರೇನಸ್, ನೆಪ್ಚೂನ್ ಅಂದ್ರ ಇಂಗ್ಲಿಷ್ ಆಗ ಏನಂತ ಕರೀತಾರ? ನೆಪ್ಚೂನ್ ಅಂತೇಳಿ ಕರೀತಾರ. ಸರ್, ಈ ಕೆಳಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಯಾವುದು ನ್ಯಾಚುರಲ್ ಸ್ಯಾಟಲೈಟ್ ಅನ್ನ, ಸ್ವಾಭಾವಿಕ ಉಪಗ್ರಹಗಳನ್ನ ಹೊಂದಿತ್ತಂದ್ರ ಜುಪಿಟರ್. ಯಾವುದು? ಜುಪಿಟರ್. ಜುಪಿಟರ್ ಅಂದ್ರ ಗುರು ಗ್ರಹ. ಯಾವುದು? ಗುರು. ಓಕೆ, ಸ್ಟ್ರಾಟಮ್ ಅಂದ್ರ ಶನಿ. ಯಾವುದು? ಸ್ಟ್ರಾಟಮ್ ಅಂದ್ರ ಶನಿ. ವೀನಸ್ ಅಂದ್ರ ಶುಕ್ರ. ಮಾರ್ಸ್ ಅಂದ್ರ ಮಂಗಳ. ಯಾವುದು? ಮಾರ್ಸ್ ಅಂದ್ರ ಮಂಗಳ. ಓಕೆ, ಮರ್ಕ್ಯೂರಿ ಅಂದ್ರ ಬುಧ. ಓಕೆ, ಮರ್ಕ್ಯೂರಿ ಅಂದ್ರ ಬುಧ. ನೆಕ್ಸ್ಟ್ ಅರ್ತ್ ಅಂದ್ರ ನಮ್ಮ ಭೂಮಿ. ಅರ್ಥ ಆಗ್ತೈತಿ? ಎಷ್ಟು ಗ್ರಹಗಳಿದಾವ? 8 ಗ್ರಹಗಳಿದಾವ. ಎಷ್ಟು ಗ್ರಹಗಳಿದಾವ? 8 ಇದಾವ. ಶುಕ್ರ, ಮಂಗಳ, ಬುಧ, ಶನಿ, ಗುರು, ಯುರೇನಸ್, ನೆಪ್ಚೂನ್. ಇನ್ನೊಂದು ಯಾವ್ದು ಉಳಿತು? ನಮ್ಮ ಅರ್ತ್, ಭೂಮಿ. ಯಾವುದು? ಭೂಮಿ. ಓಕೆ, ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಇಸ್ರೋ? ಫಸ್ಟ್, ಇಸ್ರೋ ಅಂದ್ರ ಏನು? ಇಸ್ರೋ ಅಂದ್ರ ಏನು? ಒಂದ್ ಸೆಕೆಂಡ್.
ಓಕೆ, ಇಸ್ರೋ ಅಂದ್ರ ಏನು ಸರ್? ಇಸ್ರೋ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇದು ಒಂದು ಏನಂದ್ರ ನಮ್ಮ ಬಾಹ್ಯಾಕಾಶದಲ್ಲಿ ನಾವೇನ್ ಸ್ಯಾಟಲೈಟ್ಸ್ ಅನ್ನ ಕಳಿಸ್ತೀವಲ್ಲ, ಕೃತಕ ಉಪಗ್ರಹಗಳನ್ನ ಕಳಿಸ್ತೀವಲ್ಲ, ಅವುಗಳನ್ನ ಮಾಡ್ತಕ್ಕಂತಹ ಕೃತಕ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಕ್ಕಂತಹ ಸಂಸ್ಥೆನ ಯಾವುದು ಅಂತ ಕೇಳಿದ್ರ ನಮ್ಮ ಹೆಮ್ಮೆಯ ಇಸ್ರೋ. ಓಕೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಓಕೆ, ಈ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಯಾವಾಗ ಸ್ಥಾಪನೆ ಆಯ್ತ್ರಿ ಸರ್ ಅಂತ ಕೇಳಿದ್ರ 1969 ಆಗಸ್ಟ್ 15. ಕ್ವಶನ್ ಕೇಳ್ಬೋದು ಸರ್, ಇಸ್ರೋ ಯಾವಾಗ ಸ್ಥಾಪನೆ ಅಂತ ಕ್ವಶನ್ ಕೇಳ್ಬೋದು. ಮತ್ತೇನ್ ಕ್ವಶನ್ ಕೇಳಿದಾನ ನಿಮಗ್ ನೋಡ್ರಿ, ಏನ್ ಕ್ವಶನ್ ಕೇಳಿದಾನ? ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಕಚೇರಿ ಕೇಳಿದಾನ. ಅಲ್ಲಿ ನಮ್ಮ ಬೆಂಗಳೂರೊಳಗೆ, ಅಲ್ಲಿ ನಮ್ಮ ಬೆಂಗಳೂರೊಳಗ ಹೆಡ್ ಕ್ವಾರ್ಟರ್ಸ್ ಐತಿ. ಸರ್, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು, ಚೇರ್ಮನ್ ಯಾರಿದಾರ? ಓಕೆ, ವೆರಿ ಗುಡ್. ಯಾರಿದಾರ? ವಿ ನಾರಾಯಣ್. ಓಕೆ, ಯಾರಿದಾರ? ವಿ ನಾರಾಯಣ್. ನೆನಪಿಟ್ಕೋರಿ, ಕ್ವಶನ್ ಅನ್ನ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಇಸ್ರೋ ಬಗ್ಗೆ. ವಿ ನಾರಾಯಣ್ ಅವರು. ನೆಕ್ಸ್ಟ್, ಹೂ ರೋಡ್ ದ ಡಿಸ್ಕವರಿ ಆಫ್ ಇಂಡಿಯಾ? ಓಕೆ, ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಕ್ವಶನ್ ಬರ್ತಾವ. ಈ ಬುಕ್ಸ್ ಅನ್ನ ಬರ್ದವ್ರು ಯಾರು? ಯಾವುದು? ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನ ಬರ್ದವ್ರು ಯಾರಂದ್ರ ನೆಹರು. ಯಾರು ಬರ್ದಿರ್ತಾರ? ಜವಾಹರ್ಲಾಲ್ ನೆಹರು ಅವರು. ಗಾಂಧೀಜಿಯವರು ಯಾವ ಪುಸ್ತಕವನ್ನ ಬರ್ದಿದಾರ? ಎಕ್ಸ್ಪೆರಿಮೆಂಟ್ ಮೈ ಟ್ರೂತ್. ಯಾವುದು? ನನ್ನ ಸತ್ಯಾನ್ವೇಷಣೆ ಅಂತಕ್ಕಂತಹ ಪುಸ್ತಕವನ್ನ ಬರ್ದವ್ರು ಯಾರು? ಮಹಾತ್ಮ ಗಾಂಧೀಜಿಯವರು. ಓಕೆ ಸರ್, ತಿಲಕ್ ಅವರು ಯಾವ ಪುಸ್ತಕವನ್ನ ಬರ್ದಿದಾರ? ಗೀತ ರಹಸ್ಯ. ವೆರಿ ಗುಡ್. ಯಾವುದು? ಗೀತ ರಹಸ್ಯ. ಯಾವುದು? ಗೀತ ರಹಸ್ಯ. ಓಕೆ, ಗೀತ ರಹಸ್ಯ. ಓಕೆ, ನೆಕ್ಸ್ಟ್ ಸರ್, ಸುಭಾಷ್ ಚಂದ್ರ ಬೋಸ್ ಅವರು ಯಾರು? ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರ INA, ಇಂಡಿಯನ್ ನ್ಯಾಷನಲ್ ಆರ್ಮಿ. ಯಾವಾಗ ಸ್ಥಾಪನೆ ಮಾಡ್ತಾರ? 1942. ಯಾವಾಗ ಸ್ಥಾಪನೆ ಮಾಡ್ತಾರ? INA, ಇಂಡಿಯನ್ ನ್ಯಾಷನಲ್ ಆರ್ಮಿ. ಓಕೆ, ಈ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನಾವು ಇನ್ನೊಂದು ಹೇಳ್ಬೋದು ಅಂದ್ರ, ಅವರು ಒಂದು ಸ್ಲೋಗನ್ ನೀಡ್ತಾರ, ಒಂದು ಘೋಷವಾಕ್ಯವನ್ನ ನೀಡ್ತಾರ. ಏನ್ರಿ ಸರ್ ಅದು ಘೋಷವಾಕ್ಯ? ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡುವೆ ಅಂತ ಹೇಳಿ ಘೋಷವನ್ನ ಹೇಳಿರ್ತಕ್ಕಂಥವ್ರು ಯಾರಂದ್ರ ಸುಭಾಷ್ ಚಂದ್ರ ಬೋಸ್ ಅವರು. ಓಕೆ, ನೆಕ್ಸ್ಟ್, ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಫಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತಕ್ಕಂಥದ್ದನ್ನ ನೋಡ್ರಿ. ಓಕೆ, ಫ್ರೆಶ್ ವಾಟರ್ ಲೇಕ್ ಅಂದ್ರ ಇನ್ ಕನ್ನಡದಾಗ ಸಿಹಿ ನೀರಿನ ಸರೋವರ ಅಂತ ಕರೀತಾರ. ಏನಂತ ಕರೀತಾರ? ಸಿಹಿ ನೀರಿನ ಸರೋವರ. ಓಕೆ ಸರ್, ಉಲಾರ್ ಲೇಕ್ ಎಲ್ಲಿ ಕಂಡು ಬರುತ್ತ? ಲಡಾಖ್ ಒಳಗ. ವೆರಿ ಗುಡ್. ಯಾವುದು? ಲಡಾಖ್ ಒಳಗ. ವೆರಿ ಗುಡ್. ಓಕೆ ಸರ್, ಚಿಲ್ಕಾ ಲೇಕ್. ಸರ್, ಈ ಚಿಲ್ಕಾ ಲೇಕ್ ಸಿಹಿ ನೀರಿನ ಸರೋವರ ಅಲ್ಲ, ಸಾಲ್ಟ್ ವಾಟರ್ ಲೇಕ್. ಯಾವುದು? ಉಪ್ಪು ನೀರಿನ ಸರೋವರ. ಎಲ್ಲಿ ಕಂಡು ಬರತ್ರಿ ಸರ? ಒರಿಸ್ಸಾದಾಗ ಕಂಡು ಬರುತ್ತ. ಓಕೆ ಸರ್, ಪುಲ್ಲಿಕ್ಯಾಡ್ ಸರೋವರ. ಯಾವುದು? ಪುಲ್ಲಿಕ್ಯಾಡ್ ಸರೋವರ ಎಲ್ಲಿ ಕಂಡು ಬರುತ್ತ? ಆಂಧ್ರ ಪ್ರದೇಶ. ಯಾವುದು? ಆಂಧ್ರ ಪ್ರದೇಶ. ಧಾಲ್ ಲೇಕ್. ಯಾವುದು? ಧಾಲ್ ಲೇಕ್. ಓಕೆ, ಈ ಧಾಲ್ ಲೇಕ್ ಎಲ್ಲಿ ಕಂಡು ಬರುತ್ತ? ಜಮ್ಮು ಕಾಶ್ಮೀರ. ಅಲ್ಲೇ ಜಮ್ಮು ಕಾಶ್ಮೀರ. ಓಕೆ, ಇವೆರಡು ಏನಾಗಿರ್ತಾವ ಅಂದ್ರ ಉಪ್ಪು ನೀರಿನ ಸರೋವರಗಳಾಗಿರ್ತಾವ. ಎಲ್ಲಾಗಿರ್ತಾವ? ಉಪ್ಪು ನೀರಿನ ಸರೋವರವಾಗಿರ್ತಾವ. ಈ ಧಾಲ್ ಲೇಕ್ ಸಿಹಿ ನೀರಿನ ಸರೋವರವಾಗಿರ್ತಾವ. ಉಲ್ಹಾರ್ ಲೇಕ್ ಆಲ್ಸೋ ಸಿಹಿ ನೀರಿನ. ಅಲ್ಲಿ ಕ್ವಶನ್ ಏನ್ ಕೇಳಿದಾನ ಅಂತಂದ್ರ ಲಾರ್ಜೆಸ್ಟ್ ಲೇಕ್, ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಕೇಳಿದಾನ. ಯಾವುದು? ಧಾಲ್ ಲೇಕ್. ಓಕೆ, ನೆಕ್ಸ್ಟ್, ವಿಚ್ ಮಿನರಲ್ ಈಸ್ ಫೌಂಡ್ ಇನ್ ದ ಮೋಸ್ಟ್ ಇನ್ ಹ್ಯೂಮನ್ ಬಾಡಿ? ಓಕೆ, ಯಾವುದು ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಮಿನರಲ್ ಆಗ್ಯದ? ಓಕೆ, ಸ್ವಲ್ಪ ಜನ ಐರನ್, ಅಯೋಡಿನ್, ಸೋಡಿಯಂ, ಕ್ಯಾಲ್ಸಿಯಂ ಆಪ್ಷನ್ ಐತಿ. ಸರ್, ನಮ್ ದೇಹದ ರಕ್ತ ಜಾಸ್ತಿ ಐತಿ, ರಕ್ತ ಅಂತೇಳಿ ಹೇಳ್ತೀವಿ. ಓಕೆ, ಅದಕ್ಕಿಂತ ನಾನು ನಿಮ್ಗೆ ಹೆಂಗ್ ಹೇಳ್ಬೋದು ಅಂತಂದ್ರ, ನಮ್ಮ ದೇಹದ 60% ವೇಟ್ ಏನಿರುತ್ತಂದ್ರ ನಮ್ಮ ಬೋನ್ಸ್ ಇರ್ತಾವ. ಏನ್ಸಿರ್ತಾವ? ಬೋನ್ಸ್ ಇರ್ತಾವ. ಓಕೆ, ಬೋನ್ಸ್ ಈಸ್ ಮೇಡ್ ಅಪ್ ಆಫ್. ಮೂಳೆಗಳು ಯಾವುದರಿಂದ ಮೇಡಪ್, ಯಾವುದರಿಂದ ಮಾಡಲ್ಪಟ್ಟಿದಾವ ಅಂದ್ರ ಏನಂದ್ರಿ ಸರ? ಕ್ಯಾಲ್ಸಿಯಂ. ಯಾವುದರಿಂದ ಮಾಡಲ್ಪಟ್ಟವ? ಕ್ಯಾಲ್ಸಿಯಂ. ಓಕೆ ಸರ, ಮತ್ತೇನ್ರಿ ನಮ್ಮ ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿದ್ದು? ಟೀತ್. ಟೂತ್ ಅಂತ ಕರಿತಿರಲ್ಲ, ಟೀತ್ ಹಲ್ಲುಗಳು. ಟೂತ್ ಅಂದ್ರ ಹಲ್ಲುಗಳು. ಓಕೆ, ಹಲ್ಲುಗಳನ್ನು ಸಹ ಯಾವುದರಿಂದ ಮಾಡಲ್ಪಟ್ಟಾವ?
ಅವು ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಾವ. ಸರ್ ನಮ್ಮ ವೇಟ್ ಆಫ್ ದ 60% ಬೋನ್ಸ್ ಅದಾವ ಅಂತ ಹೇಳತ್ತೀರಿ, ಮತ್ತ ಟೂತ್ನು ಅದರಿಂದ ಮಾಡಲ್ಪಟ್ಟಿದಾವ ಅಂತ ಹೇಳ್ತೀರಿ. ಆಲ್ರೆಡಿ ನಾವು 60% ಆಫ್ ದ ವೇಟ್ ನಮ್ಮ ಬಾಡಿ ಒಳಗ ಬೋನ್ಸ್ ಅನ್ನ ತಗೊಂಡ್ ಬಂದಿದ್ವಿ ಅಂದ್ರ ಅತಿ ಹೆಚ್ಚು ಪ್ರಮಾಣದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮಿನರಲ್ ಯಾವುದು ಅಂತ ಕೇಳಿದ್ರ ಕ್ಯಾಲ್ಸಿಯಂ. ಯಾವ್ದಾಗಿರುತ್ತ? ಕ್ಯಾಲ್ಸಿಯಂ. ಓಕೆ, ನೆಕ್ಸ್ಟ್, ವಿಚ್ ಫೆಸ್ಟಿವಲ್ ಈಸ್ ಆಲ್ಸೋ ನೋನ್ ಆಸ್ ಫೆಸ್ಟಿವಲ್ಸ್ ಆಫ್ ಕಲರ್? ಬಣ್ಣಗಳ ಹಬ್ಬ ಅಂತೇಳಿ ಯಾವ್ದನ್ನ ಕರೀತಾರ? ಇದಕ್ ನಾ ಆನ್ಸರ್ ಅನ್ನ ಹೇಳಂಗಿಲ್ಲ, ನೀವ ಹೇಳ್ತೀರಿ. ಓಕೆ, ಇದನ್ನ ದೀಪಾವಳಿಯನ್ನ ಕಲರ್ ಆಫ್ ಸಾರಿ ಏನದ ಫೆಸ್ಟಿವಲ್ ಆಫ್ ಲೈಟ್ ಏನಂತ ಕರೀತಾರ? ಫೆಸ್ಟಿವಲ್ ಆಫ್ ಲೈಟ್, ಬೆಳಕಿನ ಹಬ್ಬ ಅಂತ ಕರೀತಾರ. ಓಣಂ ಅಂತಕ್ಕಂಥದ್ದು ಕೇರಳದಲ್ಲಿ ಆಚರಣೆ ಮಾಡ್ತಕ್ಕಂತಹ ಹಬ್ಬವಾಗಿರುತ್ತ. ಪೊಂಗಲ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಮಾಡ್ತಕ್ಕಂತಹ ಹಬ್ಬವಾಗಿರುತ್ತ. ಓಕೆ, ಹೋಳಿ ಅಂತಕ್ಕಂಥದ್ದು ಕಲರ್ ಆಫ್ ಫೆಸ್ಟಿವಲ್, ಬಣ್ಣಗಳ ಹಬ್ಬ ಅಂತ ಏನ್ ಕರಿತೀವಲ್ಲ ಅದನ್ನ ಹೋಲಿ ಅಂತೇಳಿ ಕರಿತೀವಿ. ಹೋಲಿ ಆರ್ ಹೋಳಿ. ಓಕೆ, ಎರಡು ಸೇಮ್. ನೆಕ್ಸ್ಟ್, ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ. ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ. ಸರ ಇಲ್ಲಿ ಒಂದ್ಸಲ ಏನ್ ಮಾಡ್ತಾನಂದ್ರ ಬನಾನಾ ಅಂತ ಕೊಟ್ಟಿರ್ತಾನ. ಏನಂತ ಕೊಟ್ಟಿರ್ತಾನ? BANANA. ಸೆಕೆಂಡ್ ಆಪ್ಷನ್ ಬನಿಯನ್ ಅಂತ ಕೊಟ್ಟಿರ್ತಾನ. ಏನಂತ ಕೊಟ್ಟಿರ್ತಾನ? ಬನಿಯನ್ ಅಂತ ಕೊಟ್ಟಿರ್ತಾನ. ಓಕೆ, ನಿಮಗ್ ಗೊತ್ತಾಗಂಗಿಲ್ಲ ಬನಾನಾ ಬನಿಯನ್ನ ಒಂದ ಸ್ಪೆಲ್ಲಿಂಗ್ ಮಿಸ್ಟೇಕ್. ವೈ ಒಂದ್ ಎನ್ ಬರ್ಬೇಕಾಗಿತ್ತ, ವೈ ಸ್ಪೆಲ್ಲಿಂಗ್ ಏನಾಗದ ಸ್ವಲ್ಪ ಚೇಂಜ್ ಆಗದ. ಸರ್ ನನ್ಗೆ ಗೊತ್ತೈತ್ರಿ, ನಮ್ಮ ರಾಷ್ಟ್ರೀಯ ಮರ ಯಾವ್ದು ಅಂತಂದ್ರ ಆಲದ ಮರ. ಬನಿಯಾನನು ಇದು ಬನಾನ. ಈ ಬನಾನ ಅಂದ್ರ ಬಾಳೆ ಗಿಡ. ಏನಿದು? ಬಾಳೆ ಗಿಡ. ಇದು ಏನಂದ್ರ ಆಲದ ಮರ. ಏನಿದು? ಆಲದ ಮರ. ಇವಾಗ ಗೊತ್ತಾಗತ್ತೆ ನಿಮಗ ಬಾಳೆ ಮರ ಯಾವುದು, ಆಲದ ಮರ ಯಾವುದು? ನಮ್ಮ ರಾಷ್ಟ್ರೀಯ ಮರ ಯಾವುದು ಅಂತ ಕೇಳಿದ್ರ ಬನಿಯನ್ ಟ್ರೀ. ಯಾವುದು? ಆಲದ ಮರವಾಗಿರುತ್ತೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಹಣ್ಣು ಕೇಳಿದ್ರ ಮ್ಯಾಂಗೋ. ಯಾವುದು? ನಮ್ಮ ರಾಷ್ಟ್ರೀಯ ಹಣ್ಣು ಕೇಳಿದ್ರ ಮ್ಯಾಂಗೋ. ಟ್ರೀ ಅಲ್ಲ, ಹಣ್ಣು ಕೇಳಿದ್ರ ಮ್ಯಾಂಗೋ. ಓಕೆ, ನೆಕ್ಸ್ಟ್, ಹೂ ಈಸ್ ಇನ್ವೆಂಟೆಡ್ ದ ಟೆಲಿಸ್ಕೋಪ್? ದೂರದರ್ಶಕ ಅಂತ ಏನ್ ಕರಿತೀವಲ್ಲ, ದೂರ ಇದ್ದಿರ್ತಕ್ಕಂತಹ ಆಕಾಶಕಾಯಗಳನ್ನ ನೋಡ್ತಕ್ಕಂಥದ್ದನ್ನ ನಾವು ಟೆಲಿಸ್ಕೋಪ್ ಅಥವಾ ದೂರದರ್ಶಕ ಅಂತ ಕರಿತೀವಿ. ಇದನ್ನ ಕಂಡಿಡಿದವರು ಯಾರಂದ್ರ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಓಕೆ, ಇದನ್ನ ಕಂಡುಹಿಡಿದವರು ಯಾರು ಅಂತಂದ್ರ ಯಾರು? ಎಡಿಸನ್ ಅವರು ಕಂಡುಹಿಡಿತಾರ. ಯಾರು ಕಂಡುಹಿಡಿತಾರ? ಎಡಿಸನ್ ಅವರು ಕಂಡುಹಿಡಿತಾರ. ಓಕೆ, ನೆಕ್ಸ್ಟ್, ವಿಚ್ ಕಂಟ್ರೀಸ್ ಓನ್ ದ ಫಿಫಾ ವರ್ಲ್ಡ್ ಕಪ್ 2022? ಸ್ಪೋರ್ಟ್ಸ್ ಮೇಲೆ ಕ್ವಶನ್ ಬಂದಿರ್ತಾವ. ಅದ್ರ ಮೇಲೆ ಸ್ಪೋರ್ಟ್ಸ್ ಮೇಲೆ 2022ರ ಫಿಫಾ ವಿಶ್ವಕಪ್ ಅವನ್ನ ಗೆದ್ದಿರ್ತಕ್ಕಂಥವ್ರು ಯಾರು ಅಂತಂದ್ರ ಅರ್ಜೆಂಟೈನಾ. ಯಾರು? ಅರ್ಜೆಂಟೈನಾ. ನೀವೆಲ್ಲಾರು ನೋಡಿರ್ತೀವಲ್ಲ, ಮೆಸ್ಸಿ. ಯಾರು? ಮೆಸ್ಸಿ. ಓಕೆ, ಮೆಸ್ಸಿ ಯಾವ ಕ್ಲಬ್ ನಿಂದ ಆಡ್ತಾರಂದ್ರ ಈ ಅರ್ಜೆಂಟೈನಾ ಕ್ಲಬ್ ದಿಂದ ಆಡ್ತಾರ. ಯಾವುದು? ಮೆಸ್ಸಿ. ಓಕೆ, ನೆಕ್ಸ್ಟ್, ಟೋಟಲ್ ನಂಬರ್ಸ್ ಆಫ್ ಯುಟೀಸ್ ಇನ್ ದ ಇಂಡಿಯಾ. ಫಸ್ಟ್, ಯುಟೀಸ್ ಅಂದ್ರ ಯೂನಿಯನ್ ಟೆರಿಟರಿ. ಯಾವುದು? ಯೂನಿಯನ್ ಟೆರಿಟರಿ. ಯೂನಿಯನ್ ಟೆರಿಟರಿ ಅಂದ್ರ ಕೇಂದ್ರಾಡಳಿತ ಪ್ರದೇಶಗಳು. ಏನು? ಕೇಂದ್ರ ಆಡಳಿತ ಪ್ರದೇಶಗಳು. ಹೆಸರಿನಾಗ ಐತಿ ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡ್ತಕ್ಕಂತಹ ಪ್ರದೇಶಗಳು. ಇವು ಎಷ್ಟಿದಾವ್ರಿ ಸರ್ ನಮ್ಮ ಭಾರತದೊಳಗ? 7 ಇದಾವ. ಎಷ್ಟಿದಾವ? 7 ಇದಾವ. ಯಾವವು 7? ಪಾಂಡಿಚೇರಿ, ದಿಯು ಮತ್ತು ದಮನ್, ನೆಕ್ಸ್ಟ್ ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ, ಡೆಲ್ಲಿ, ಮಸ್ಟ್ ಚಂಡೀಗಢ, ಲಡಾಖ ಮತ್ತು ಜಮ್ಮು ಕಾಶ್ಮೀರ್. 7 ಏನಿರ್ತಾವ? ನಮ್ಮ ಯುಟೀಸ್ಗಳು ಇರ್ತಾವ. ಏನಿರ್ತಾವ? ಯುಟೀಸ್ ಅಂದ್ರ ಯೂನಿಯನ್ ಟೆರಿಟರೀಸ್. ಓಕೆ, ನೆಕ್ಸ್ಟ್, ಏನಂದ್ರ ಇವತ್ತಿನ 20 ಕ್ವಶನ್ಸ್ ಏನಾಗಿರ್ತಾವ? ಮುಕ್ತಾಯಗೊಂಡಿರ್ತಾವ. ಓಕೆ, ನಿಮಗ ಏನಾದ್ರೂ ಇದೇ ರೀತಿಯಾದಂತಹ ಕ್ಲಾಸಸ್ಗಳು ಬೇಕು ಅಂದ್ರ, ಓಕೆ, ಇದೇ ರೀತಿಯಾದಂತಹ ಸಿಂಪಲ್ ಆಗಿ ಹಾಗೂ ನಿಮಗ ತಿಳಿಯುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಕ್ಲಾಸಸ್ಗಳು ಬೇಕಂದ್ರ ಬರ್ರಿ, ಬಂದು ನಮ್ಮ ಶಾರದಾ ವಿದ್ಯಾಲಯಕ್ಕೆ ಜಾಯಿನ್ ಆಗ್ರಿ. ಓಕೆ, ಎಲ್ಲರಿಗೂ ಜೈ ಹಿಂದ್. ಓಕೆ ಗೈಸ್, ಸೊ ಎರಡನೇ ಪಾರ್ಟ್ TA ರ್ಯಾಲಿದು ಒಂದು ಎರಡನೇ ಪಾರ್ಟ್ ನ ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ರಶ್ನೆಗಳನ್ನ ನೋಡೋಣ. ಸೊ ಇಲ್ಲಿ ಒಂದನೇ ಪ್ರಶ್ನೆ ಏನಂದ್ರೆ 15% ಆಫ್ 480. ಸೊ 15% ಆಫ್ ಇದ್ರೆ ಏನ್ರಿ ಇಂಟು ಮಾಡಬೇಕು 480. ಸೊ ಪರ್ಸೆಂಟೇಜ್ ಅನ್ನ ತೆಗಿಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಈ 0 ಮತ್ತೆ ಈ 0 ಹೋಗ್ತದ. ಇಲ್ಲಿ ಏನಂದ್ರ 2 5 2 24 ಆಗುತ್ತೆ. ಸೊ 5 1 5 3 ಆಯ್ತು. ಸೊ 24 ಇಂಟು
3 ಮಾಡಿದ್ವಿ ಅಂದ್ರೆ 24 ಇಂಟು 3 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೀರಿ 72 ಬರುತ್ತೆ. ಸೊ ಆನ್ಸರ್ ಇಸ್ 72 ಅನ್ನೋದು ನಮ್ದು ಉತ್ತರ. ಸೊ ಸಿಂಪಲ್ ನೋಡ್ರಿ ಏನ್ ಮಾಡ್ಬೇಕು, ಹಾಫ್ ಅಂದ್ರೆ 15 ಇಂಟು ಮಾಡ್ಬೇಕು ಇಂಟು 480, ಪರ್ಸೆಂಟೇಜ್ ಬಂದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕು. ಓಕೆ, ಸೊ ಇಷ್ಟು ನೀವು ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 0 0 ಹೋಗ್ತದ. ಇದೇನಂದ್ರೆ 2 5ಲೇ ಬಂತು, 2 24ಲೇ ಬಂತು, 5 1ಲೇ 5 3ಲೇ ಬಂತು. ಕರೆಕ್ಟ್. ಸೊ 3 ಇಂಟು 24 ಮಾಡಿದ್ರೆ 72 ಡೈರೆಕ್ಟ್ ಆಗಿ ಆನ್ಸರ್ ಬರುವಂತದ್ದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಏನದಂದ್ರೆ ಸಿಂಪ್ಲಿಫೈ ಅಂತ ಹೇಳಿ ಕೊಟ್ಟಾರ, ಬಾಡಮಸ್ ರೂಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಬಾಡಮಸ್ ರೂಲ್ ಅಂದ್ರೆ ನಿನ್ನೆ ಹೇಳ್ದಂಗೆ ನಿಮ್ಗ ಏನ್ ಇರುತ್ತೀರಿ, BODMAS ಅಂತ ಹೇಳಿ ಇರುತ್ತೆ. ಸೊ BOD ಅಂದ್ರೆ ಬಿ ಅಂದ್ರೆ ಬ್ರಾಕೆಟ್, O ಅಂದ್ರೆ ಆರ್ಡರ್, ಡಿ ಅಂದ್ರೆ ಡಿವಿಷನ್. ಫಸ್ಟ್ ಏನ್ ಮಾಡ್ಬೇಕ್ರಿ, ಡಿವಿಷನ್ ಮಾಡಬೇಕು ಅಂದ್ರೆ ಭಾಗಾಕಾರ ಮಾಡ್ಬೇಕು. ಭಾಗಾಕಾರ ಅಂದ್ರೆ ಏನ್ ನೋಡ್ರಿ, 36 ಡಿವೈಡ್ ಬೈ 4 ಇಂಟು 5 ಅದ. ಸೊ ಇದನ್ನ 4 1ಲೇ 4 9ಲೇ ಬರುತ್ತೆ. 9 ಇಂಟು 5 ಮಾಡಿದ್ರೆ ಎಷ್ಟು ಬರ್ತೀರಿ, 45 ಬರುತ್ತೆ. ಅಗದಿ ಸಿಂಪಲ್ ಆಗಿರುವಂತ ಪ್ರಶ್ನೆ ಇದು, ಬಾರಿ ಈಸಿ ಆಗಿರುವಂತ ಒಂದು ಸಿಂಪಲ್ ಆಗಿರುವಂತ ಪ್ರಶ್ನೆ ಇದಾಗಿರ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎವರೇಜ್ ಕೇಳತ್ತಾರ. 22 28 34ರ ಎವರೇಜ್ ಕಂಡಿಡ್ರಿ ಅಂತಾರ. ಸೊ ಎವರೇಜ್ ಕಂಡಿಡ್ರಿ, ಸರಾಸರಿ ಕಂಡಿಡ್ರಿ ಅಂದ್ರೆ ಇವ್ನ ಅಷ್ಟನ್ನು ಕೂಡಿಸ್ಕೋಬೇಕು. ಏನ್ ಮಾಡ್ಬೇಕ್ರಿ, ಇವಷ್ಟನ್ನು ಕೂಡಿಸ್ಕೋಬೇಕು. 28 ಮತ್ತು ಹೊಳೆ ಏನದ 34 ಎಲ್ಲಾನು ಕೂಡಿಸ್ಕೊಂಡು ಡಿವೈಡೆಡ್ ಬೈ ಎಷ್ಟು ಅದಾವ್ರಿ ಇವು, 1 2 3 ಅದಾವ, 3ರಿಂದ ಭಾಗ ಮಾಡ್ರಿ. ಮಾಡಿದ್ರಿ ಅಂದ್ರೆ ಏನಾಯ್ತು, 22ಕ್ಕ 28 ಕೂಡಿದ್ರೆ ಎಷ್ಟಾಗತ್ರಿ, ಇದು 50 ಆಗತ್ತ. 50ಕ್ಕ ಇದು ಕೂಡಿದ್ರೆ 84 ಆಯ್ತು. 84ನ್ನ 3ರಿಂದ ಭಾಗ ಮಾಡ್ಬೇಕು. 3ರಿಂದ ಭಾಗ ಮಾಡಿದ್ರೆ 3 1ಲೇ 3 2ಲೇ 6 6 ಆದ್ಕೂಡ 2 ಉಳಿತು, 24 ಉಳಿತು. 24 ಅಂದ್ರೆ 8ಲೇ ಆಗ್ತದೆ. ಸೊ ನಮ್ಗ ಸರಾಸರಿ ಎಷ್ಟು ಬಂತ್ರಿ, 28 ಬಂತು. ಸರಾಸರಿ ಎಷ್ಟು ಬಂತ್ರಿ, 28 ನಮ್ಗ ಸರಾಸರಿ ಬಂದಿರುವಂತದ್ದು. ಈಸಿ ಆಗಿರುವಂತ ಪ್ರಶ್ನೆ ಅದ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. SP ಕೊಟ್ಟಾರ. SP ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಾಟ ಬೆಲೆ ಅಂತ ಕರಿತೀವಿ. ಏನಂತ ಕರಿತೀರಿ, ಮಾರಾಟದ ಬೆಲೆ. ಆಮೇಲೆ ಕೊಂಡ ಬೆಲೆ ಕೊಟ್ಟಾರ. ಕೊಂಡ ಬೆಲೆ ಅಂದ್ರ ಎಷ್ಟದರಿ, CP ಅಂತ ಕರಿತೀವಿ. ಕೊಂಡ ಬೆಲೆ CP ಎಷ್ಟದ ಅಂದ್ರೆ 700 ಅದ. ಸೊ 700 ರೂಪಾಯಿಗೆ ಒಂದು ವಸ್ತುವನ್ನ ತಗೊಂಡ್ಬಂದಿರಿ ಮಾರ್ಕೆಟ್ಗೆ ಹೋಗಿ, ಅದನ್ನ ಏನ್ ಮಾಡ್ತೀರಿ, 840 ರೂಪಾಯಿ ಮಾರತ್ತೀರಿ. ಏನ್ ಮಾಡ್ತೀರಿ, 700 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ತಗೊಂಡ್ ಬಂದಿರಿ, 840 ಮಾರತ್ತೀರಿ. ಅಂದ್ರೆ ನಿಮ್ಗೆ ಎಷ್ಟು ಲಾಭ ಆಯ್ತು ಅಂತ ಕೇಳಿದ್ರೆ 840ರಾಗ ಏನು 700 ಕಳಿಬೇಕು ಅಂದ್ರೆ ನಮ್ಗ 140 ಲಾಭ ಆಗ್ತದ. 140 ರೂಪಾಯಿ ಏನಾಗತ್ತದ ರೀ, ಲಾಭ ಆಗತ್ತದ. ಹೌದು. ಸೊ ಹಂಗಂದ್ರ ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಾರ. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನದ ಅಂತ ಕೇಳಿದ್ರೆ, ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100 ಮಾಡ್ಬೇಕು. ಏನ್ ಮಾಡ್ಬೇಕ್ರಿ, ಇಷ್ಟು ಮಾಡ್ಬೇಕು. ಸೊ ಪ್ರಾಫಿಟ್ ಎಷ್ಟು ಬಂದದ, 140 ಬಂದದ. CP ಎಷ್ಟದ, CP ನಮ್ದು 700 ಅದ. CP ಎಷ್ಟದ ರೀ, 700 ಅದ. ಇಂಟು ಏನ್ ಮಾಡ್ಬೇಕು, 100 ಮಾಡ್ಬೇಕು. ಮಾಡಿದ್ರೆ 2 0 ಹೋಗ್ತದ. ಆಮೇಲೆ 7 1ಲೇ 7 2ಲೇ ಬಂತು ಅಂದ್ರೆ 20 ಬಂತು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬಂತ್ರಿ ಅಂತ ಕೇಳಿದ್ರೆ 20% ಬಂತು. ಎಷ್ಟು ಬಂತ್ರಿ, 20% ನಮ್ದು ಉತ್ತರ ಆಗುವಂತದ್ದು. ಓಕೆ, ಸಿಂಪಲ್ ಆಗಿರುವಂತ ಲೆಕ್ಕ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಮುಂದಿನ ಪ್ರಶ್ನೆ ಏನದ ಅಂತ ಕೇಳಿದ್ರೆ, ದ ಸ್ಕ್ವೇರ್ ಆಫ್ 23, 23ರ ಸ್ಕ್ವೇರ್ ಎಷ್ಟು ಅಂತ ಕೇಳ್ತಾರ. ನಿಮ್ಗೆ 23 ಸ್ಕ್ವೇರ್ ನೆನಪಿತ್ತು ಅಂತ ಹೇಳಿದ್ರೆ ಸೊ ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬಹುದು, 529 ಅಂತ. ನೆನಪಿಲ್ಲ ಅಂದ್ರೆ ಏನ್ ಮಾಡ್ರಿ, 23ನ್ನ 23ರಿಂದ ಗುಣಿಸ್ರಿ. ಹೆಂಗ್ ಗುಣಿಸ್ಬೇಕಂದ್ರ, ಮೊದ್ಲು 3ರಿಂದ 3 ಸತಿ 3ರಿಂದ 3ರಿಂದ ಗುಣಿಸ್ರಿ, ಎಷ್ಟು ಬರುತ್ತ, 9 ಬಂತು. ಆಮೇಲೆ 2ನ್ನ 3ರಿಂದ ಗುಣಿಸ್ರಿ, 6 ಬಂತು. 2ನ್ನ 3ರಿಂದ ಗುಣಿಸ್ರಿ, 6 ಬಂತು. 6ಕ್ಕ 6 ಕೊಡಿಸ್ರಿ. ಸೊ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. 6ಕ್ಕೆ 6 ಕೊಡಿಸಿದ್ರೆ 12 ಆಯ್ತು. ಒಂದು ಕೈಲಿಟ್ಟು ಇಲ್ಲಿ 2 ಬರಿತೀನಿ. ಆಮೇಲೆ 2 2ಲೇ 4, 4ಕ್ಕೆ 1 ಕೊಡಿಸಿದ್ರೆ 5. ಸೊ 529 ನಮ್ದು ಉತ್ತರ ಬರ್ತದೆ. ಸೊ ಹಿಂಗ್ ಕೂಡ ನೀವು ಮಾಡ್ಬೋದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂದ್ರೆ, 3/8 ಆಫ್ ಇದ್ರೆ ಏನ್ರಿ, 3/8 ಹಿಂಗ್ ಬರಿತೀವಿ. ಆಫ್ ಇದ್ರೆ ಇಂಟು ಬರಿಬೇಕಂತ ಹೇಳಿನಿ. ಆಫ್ ಏನು 400. ಓಕೆ, ಸೊ 8 1ಲೇ 8 5ಲೇ ಆಗ್ತದ, 50 3 5ಲೇ ಎಷ್ಟ್ರಿ, 15. ಅಂದ್ರೆ ಮುಂದೊಂದು 0, 150 ನಮ್ದು ಉತ್ತರ ಆಗ್ತದೆ. ಸಿಂಪಲ್ ಆಗಿರುವಂತ ಲೆಕ್ಕ, ಹೌದಾ? ಓಕೆ, ದೆನ್ ಮುಂದಿನ ಪ್ರಶ್ನೆ ಬರ್ರಿ. ವಾಟ್ ಈಸ್ ದ HCF ಆಫ್? HCF ಆಫ್ ಯಾವ್ದ್ರ ಕೇಳ್ತಾರ, 30 45 75. ಸೊ HCF ಕೇಳಿದ್ರೆ ಏನ್ ಮಾಡ್ಬೇಕ್ರಿ, 30 ಬರಿತೀವಿ. ಓಕೆ, ಆಮೇಲೆ ಏನ್ ಮಾಡ್ತೀವಿ, 45 ಬರಿತೀವಿ. ಆಮೇಲೆ 75 ಬರೀ. ಸಪರೇಟ್ ಆಗಿ ಮಾಡ್ಕೊಳ್ತೀವಿ. ಸಪರೇಟ್ ಆಗಿ ಮಾಡ್ಕೊಂಡ್ರೆ ಯಾವ್ದ್ರ ಮುಗಿಯ ಬರುತ್ತೆ ನೋಡ್ರಿ, ಇದು 6 ಮುಗಿಯ ಬರುತ್ತೆ. ಎಸ್, ಇದು ಏನ್ ಆಗತ್ರಿ, 6 ಮುಗಿಯ ಬರುತ್ತೆ. ಬಟ್ ಅವ್ 6 ಮುಗಿಯ ಬರಂಗಿಲ್ಲ. ಸೊ 6 ಮಗಿ ತೋದ್ಬೇಡ. ಹಂಗಂದ್ರೆ ಮತ್ತೆ ಯಾವ್ದ್ರಿ, 5 ಮಗ್ಯ ಬರುತ್ತೆ. 5 ಅಷ್ಟಲೇ ಅಂದ್ರೆ 6ಲೇ ಬರುತ್ತೆ. 5 6ಲೇ ಬರ್ತದ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ 3 ಮಗ್ಯ ಬರುತ್ತೆ. 3 2ಲೇ 2 1ಲೇ ಆಯ್ತು. ಓಕೆ, ಸೊ ನಾ ಇದನ್ನ ಹೆಂಗ್ ಬರಿಬೋದ್ರಿ, 30 ಅಂದ್ರ 5 ಇಂಟು 3 ಇಂಟು 2 ಬರಿಬೋದು. 30 ಅಂದ್ರೆ ಏನ್ರಿ, 5 ಇಂಟು 3 ಇಂಟು 2 ಅಂದ್ರೆ 5 3ಲೇ 15, 15 2ಲೇ 30 ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ 5 ಮಗ್ಯಾಗ 5 ಎಷ್ಟಲೇ ಅಂದ್ರೆ 9ಲೇ ಬರುತ್ತೆ. 3 ಮಗ್ಯಾಗ 3 3ಲೇ ಬರುತ್ತೆ. ಮತ್ತೆ ಒಳ್ಳೆ 3 ಮಗ್ಯ 3 3ಲೇ. ನೆಕ್ಸ್ಟ್ ಇಲ್ಲಿ ಹೆಂಗ್ ಬರಿಬೋದ್ರಿ, 45 ಅಂದ್ರೆ ಏನು, 5 ಇಂಟು
3 ಇಂಟು 3 ಅಂತೇಳಿ ಬರಿಬೋದು. ನೆಕ್ಸ್ಟ್ ಅದೇ ಏನದ 75, 75ನ್ನ ಹೆಂಗ್ ಬರಿಬೋದು ಅಂದ್ರೆ 5 ಬಗ್ಗೆ ಬರಿಬೋದು. ಸೊ 5 ಎಷ್ಟ್ಲೆ ಬರ್ತದ ಅಂತ ಕೇಳಿದ್ರೆ 5 ಒಂದ್ಲೆ 5 15ಲೆ ಬರುತ್ತೆ. ಮತ್ ಹೊಳ್ಳಿ ಏನ್ ಬರ್ತೀರಿ 3 ಮಗ್ಯ ಬರುತ್ತೆ. 3 ಅಷ್ಟೇ ಅಂದ್ರೆ 3 5ಲೆ ಬರುತ್ತೆ. ಮತ್ ಹೊಳ್ಳಿ ಅಂದ್ರ 5 ಮಗ 5 ಒಂದ್ಲೆ ಬರ್ತದೆ. ಸೊ ನಾ ಇದನ್ನ ಏನು 75ನ್ನ ಕೂಡ ನಾವು ಈ ತರ ಫ್ಯಾಕ್ಟರೈಸ್ ಆಗಿ ಬರಿಬೋದು. ಏನಂತ ಹೇಳಿ 5 ಇಂಟು 3 ಇಂಟು 5 ಅಂತೇಳಿ. ನೋಡ್ರಿ ಎಲ್ಲದರಾಗೂ ಕಾಮನ್ ಆಗಿ ಕಾಣೋದು ಏನಂತ ಕೇಳಿದ್ರೆ 5 3 5 3 5 3 ಕಾಮನ್ ಅದ. ಏನದರಿ 5 ಎಲ್ಲದ್ರಾಗೂ ಕಾಮನ್ ಅದ. ಮತ್ ಹೊಳ್ಳಿ ಏನ್ ಕಾಮನ್ ಅದ 3 ಎಲ್ಲದ್ರಾಗೂ ಕಾಮನ್ ಅದ. ಬಟ್ ಇಲ್ಲಿ ಏನಂದ್ರೆ 2 3 5 ಚೇಂಜ್ ಆಗತ್ತವ, ಅದನ್ನ ಬಿಟ್ಬಿಡುದು. ಕಾಮನ್ ಆಗಿ ಏನೇನ್ ಅದಾವ್ರಿ 5 ಕಾಮನ್ ಅದ, ಮತ್ತೇನದ 3 ಕಾಮನ್ ಅದ. ಅಂದ್ರೆ ಎಷ್ಟೈತ್ರಿ 15. ನಮ್ದು 15 ಏನಂದ್ರ ಇದ್ರ ಎಚ್ ಸಿ ಎಫ್ ಆಗಿರ್ತದ. 15 ಏನಾಗತ್ರಿ ಇದ್ರದ್ದು ಎಚ್ ಸಿ ಎಫ್ ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರೇಷಿಯೋ ಆಫ್ 18:24 18 ಮತ್ತು 24ರ ಅನುಪಾತ ಎಷ್ಟಂತ ಕೇಳ್ತಾರ. ನೋಡ್ರಿ ಯಾವ್ದು 2 ಮಗ್ಯ ಬರ್ತಾವ, 2 9ಲೆ, ಆಮೇಲೆ 2 ಮಗ್ಯ ಬರುತ್ತೆ, 2 8ಲೆ ಆಗ್ತದೆ. ಏನೈತ್ರಿ 2 9ಲೆ ಸಾರಿ 2 8ಲೆ ಅಲ್ಲ, ಎಷ್ಟು 2 12ಲೆ ಆಗುತ್ತೆ. ಎಷ್ಟ್ಲೆ ಆಗುತ್ತೆ 2 12ಲೆ ಆಯ್ತು. ಆಮೇಲೆ 3 ಮಗ್ಯ ಬರುತ್ತಾ 3 3ಲೆ, 3 4ಲೆ ಆಗುತ್ತೆ. ಸೊ 3 ಅನುಪಾತ 4 ನಮ್ದು ಉತ್ತರ ಆಗುವಂತದ್ದು. ಏನ್ ಮಾಡಂಗಿಲ್ರಿ, ಜಸ್ಟ್ ಅವ್ನ್ ಕಡ್ತಾ ಹೊಡಬಿಡುದು. ಕಾಮನ್ ಏನಂದ್ರೆ 6 ಮಗ್ಯ ಬರ್ತದ, 6 ಮಗ್ಗಿಂದಾರ ಕಟ್ತಾವ್ರಿ. 2 ಮಗ್ಯ ಬರುತ್ತೆ, 2 ಮಗ್ಗಿಂದಾರ ಕಟ್ತಾವ್ರಿ. 3 ಮಗ್ಯಾರ ಕಟ್ತಾವ್ರಿ. ಬಟ್ ಕಡ್ತಾ ಹೊಡೆದು ಇಲ್ಲಿ ಏನಂದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಕೋ ಪ್ರೈಮ್ ನಂಬರ್ಸ್ ಬರ್ಬೇಕು. ಸೊ ಅಲ್ಲಿವರೆಗೂ ಏನ್ ಮಾಡ್ಬೇಕು, ಕಡ್ತಾ ಹೊಡಿಬೇಕು. ನೆಕ್ಸ್ಟ್ ನೋಡ್ರಿ, ಒಂದು ಟ್ರೈನ್, ಆ ಟ್ರೈನ್ ಟ್ರಾವೆಲ್ಸ್ 240 ಕಿಲೋಮೀಟರ್. ಒಂದು ಟ್ರೈನ್ ಅದ, ಅದೇನ್ ಮಾಡುತ್ತೆ 240 ಕಿಲೋಮೀಟರ್ 4 ಗಂಟೆ ಒಳಗ ಚಲಿಸದಂತೆ. ಸೊ 240 ಕಿಲೋಮೀಟರ್ 4 ಗಂಟೆ ಒಳಗೆ ಚಲಿಸ್ತದಂತ. ಸೊ ಇಲ್ಲಿ ನೋಡ್ರಿ ಸ್ಪೀಡ್ ಫಾರ್ಮುಲಾ ಏನದ ಅಂದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಅಪಾನ್ ಟೈಮ್. ಏನ್ರಿ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಅಪಾನ್ ಟೈಮ್, ಅಥವಾ ಡಿ ಇಸ್ ಈಕ್ವಲ್ ಟು ಎಸ್ ಟಿ ಅಂತ ಕರಿತೀವಿ. ಸೊ ಈ ಫಾರ್ಮುಲಾ ಮೇಲೆ ನೆನ್ಪಿಡ್ತೀವಿ ನಾವು. ಸೊ ನಂಗೆ ಏನ್ ಬೇಕ್ರಿ, ಈಗ ಸ್ಪೀಡ್ ಬೇಕು. ಸ್ಪೀಡ್ ಬೇಕಂದ್ರೆ ಏನ್ ಮಾಡ್ತೀನಿ, ಡಿಸ್ಟನ್ಸ್ ತಗೋತೀನಿ, ಡಿವೈಡ್ ಬೈ ಟೈಮ್ ಮಾಡ್ತೀನಿ. ಸೊ ಟೈಮ್ ಎಷ್ಟದ 4 ಗಂಟೆ, ಡಿಸ್ಟನ್ಸ್ ಎಷ್ಟದ 240 ಕಿಲೋಮೀಟರ್. ಸೊ 4 ಒಂದ್ಲೆ 4 8 ಏನ್ಲೆ 4 6ಲೆ ಹೋಗ್ತದೆ. ಎಷ್ಟು ಹೋಗುತ್ತೀರಿ 6ಲೆ 310. ಸೊ ಅಂದ್ರೆ ಎಷ್ಟು ಬಂದ್ರಿ 60 ಕಿಲೋಮೀಟರ್ ಪ್ರತಿ ಗಂಟೆಗೆ. ಪ್ರತಿ ಗಂಟೆ ಎಷ್ಟು 60 ಕಿಲೋಮೀಟರ್ ವೇಗದಲ್ಲಿ ಚಲಿಸದ ಅಂತ ಹೇಳಿ ನಮಗ ಒಂದು ಆನ್ಸರ್ ಬಂದಿರುವಂತದ್ದು ಸ್ಪೀಡ್. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಏನದಂದ್ರೆ 56 ಡಿವೈಡೆಡ್ ಬೈ 7 ಪ್ಲಸ್ ಏನದ 12. ಸೊ ಇದನ್ನ ಸಿಂಪಲ್ ಆಗಿ ಬರದ್ರೆ ಹೆಂಗಾಗತ್ತೆ ನೋಡ್ರಿ, 56 ಡಿವೈಡೆಡ್ ಬೈ 7 ಪ್ಲಸ್ 12. ಸೊ ಇದಕ್ ಬ್ರಾಕೆಟ್ ಇಲ್ಲಿದೆ. ಓಕೆ, 7 ಒಂದ್ಲೆ ಹೋಗ್ತದ, 7 8ಲೆ ಬರುತ್ತೆ, 7 8ಲೆ ಬರ್ತದ 56. ದೆನ್ ನೆಕ್ಸ್ಟ್ 8ಕ್ಕೆ 12 ಕೂಡಿಸಿದ್ರೆ ಎಷ್ಟು ಬರ್ತದ ಅಂತ ಕೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಏನೈತ್ರಿ ಅಲ್ಲೇನದ. ಓಕೆ, ಸೊ 56 ಡಿವೈಡ್ ಬೈ 7 ಎಷ್ಟದ ರೀ 56 ಡಿವೈಡ್ ಬೈ 7 ಅಂತಂದ್ರೆ ಎಷ್ಟಾಯ್ತ್ರಿ, ಇಲ್ಲಿ 8 ಆಯ್ತು. 8ಕ್ಕೆ 12 ಕೂಡಿಸಿದ್ರೆ ಇಟ್ ಈಸ್ ನಥಿಂಗ್ ಬಟ್ 20 ಬರುತ್ತೆ. ಎಷ್ಟು ಬರ್ತೀವಿ ಉತ್ತರ 20 ಆನ್ಸರ್ ಬರುವಂತದ್ದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 ರೂಪಾಯಿ ಏನ್ ಮಾಡ್ರಿ ಬಡ್ಡಿ ಹಂಗ್ ಸಾಲ ಇಸ್ಕೊಂಡ್ರಿ. ಸೊ ಪ್ರತಿ ವರ್ಷಕ್ಕೆ 5% ಅಂತ ಬಡ್ಡಿ ಕಟ್ಟಬೇಕು. ಏನ್ ಮಾಡ್ಬೇಕ್ರಿ, ಪ್ರತಿ ವರ್ಷಕ್ಕೆ 5% ಅಂತೆ ಬಡ್ಡಿ ಕಟ್ಟಬೇಕು. ಎಷ್ಟು ವರ್ಷ ಅಂದ್ರೆ 2 ವರ್ಷಕ್ಕೆ. ಸೊ ನೋಡ್ರಿ 1 ವರ್ಷಕ್ಕೆ 5% ಅಂದ್ರೆ 1 ವರ್ಷಕ್ಕೆ ಏನ್ರಿ 5% ಅಂದ್ರೆ 2 ವರ್ಷಕ್ಕೆ ಎಷ್ಟಾಗ್ತದ ರೀ 10% ಆಗುತ್ತೆ. ಎಷ್ಟಾಗತ್ರಿ ಸಿಂಪಲ್ ಇಂಟ್ರೆಸ್ಟ್ ಒಳಗೆ 10% ಆಗ್ತದ. ಓಕೆ, ಸೊ 10% ಬಡ್ಡಿ ಕಟ್ಟಬೇಕು. ಎಷ್ಟಕ್ಕೆ 2000ಕ್ಕೆ. ಸೊ ಇಲ್ಲಿ ನಾನು ಏನ್ ಅನ್ಕೋತೀನಿ 2000 ಅಂತಂದ್ರೆ ಏನ್ರಿ 2000 ಅಂದ್ರೆ 100% ಅಂತ ಅನ್ಕೋತೀನಿ. ಏನ್ ಅನ್ಕೋತೀನಿ 100% ಅನ್ಕೋತೀನಿ. ನಮ್ಗೆ ಏನ್ ಬೇಕ್ರಿ 10% ಬೇಕು. 10% ಬೇಕಂದ್ರೆ ಅದನ್ನ ಏನ್ ಅನ್ಕೋತೀನಿ ಎಕ್ಸ್ ಅನ್ಕೋತೀನಿ. ನೀವು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಗುಣಿಸ್ಯಾರ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 20ರಿಂದ ಗುಣಿಸ್ಯಾರ. ಇಲ್ಲಿಂದ ಇಲ್ಲಿಗೆ ನೀವು ಏನ್ ಮಾಡ್ರಿ 20ರಿಂದ ಗುಣಿಸ್ರಿ. ಸೊ 10 ಇಂಟು 20 ಮಾಡಿದ್ರೆ ಎಷ್ಟು ಬರ್ತೀರಿ 200 ನಮ್ದು ಉತ್ತರ ಬರುತ್ತೆ. ಇಲ್ಲ ಸರ್ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಏನ್ ಬರ್ತೀರಿ 2000 ಇಂಟು ಏನ್ ಬಂತು 10 ಬಂತು, ಡಿವೈಡೆಡ್ ಬೈ ಏನ್ ಬಂತ್ರಿ 100 ಬಂತು. 2 ಇದು 0 ಈ 0 ಈ 0 ಹೋಯ್ತು. ಸೊ ಟೋಟಲ್ ಉಳಿದಿದ್ದೇನು 200 ಉಳಿತು. ಎಷ್ಟು ಉಳಿತ್ರಿ 200 ನಮ್ಗ ಉತ್ತರ ಉಳಿದಿರುವಂತದ್ದು. ಓಕೆ, ದೆನ್ ಮುಂದಿನ ಪ್ರಶ್ನೆ ಬರ್ರಿ 0.75 ಏನಂದ್ರೆ 0.75 ಇಂಟು ಏನ್ ಮಾಡ್ಬೇಕು 0.2 ಮಾಡ್ಬೇಕು. ಓಕೆ, ನಾ ಈಗ ಏನ್ ಅನ್ಕೊಳಂಗಿಲ್ಲ, ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಅವಾಗ ಏನಾಗುತ್ತೆ 75 ಇಂಟು 2 ಆಗುತ್ತೆ. 75 2ಲೆ ಮಾಡಿದ್ರೆ ಇದೇನಾಯ್ತ್ರಿ 10 ಆಯ್ತು. ಆಮೇಲೆ 14 ಆಯ್ತು. 14 ಒಂದ್ ಕೂಡಿದ್ರೆ 15, 150 ಬರ್ತದ. 150ಕ್ಕೆ ಮತ್ತೆ ಹೊಳ್ಳಿ 0 ಪಾಯಿಂಟ್ ಬರ್ರಿ. 0 ಪಾಯಿಂಟ್ ಬರ್ದಂದ್ರ ಏನೈತ್ರಿ 0.15 ಬರುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಎ. ಆನ್ಸರ್ ಇಸ್ ಆಪ್ಷನ್ ಎ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಾಯಿಂಟ್ಗಳು ಏನಂದ್ರೆ ಪಾಯಿಂಟ್ ನೆಕ್ಸ್ಟ್ ಐತೆ ಅಂದ್ರೆ ಈ ರೀತಿ ಸಿಂಪಲ್ ಆಗಿ ತಗೊಂಡ್ ಮಾಡ್ಬಿಡುದು. ಓಕೆ, ಅಂಡ್ ನಿಮ್ಗೆ ಎಕ್ಸಾಮ್ ಒಳಗೆ ಕ್ವಶನ್ಸ್ ಹಿಂಗೆ ಬರ್ತಾವ. ದೆನ್ ನೆಕ್ಸ್ಟ್ ನೋಡ್ರಿ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಅವರ ಕೊಟ್ಟಾರ. ನಿಮ್ ಫಾರ್ಮುಲಾ ನೆನ್ಪಿಡ್ಲಿಲ್ಲ ಅಂದ್ರೆ ನಡೀತದ ಅಂತೇಳಿ ಅವರ ಕೊಟ್ಟಾರ. ಬಟ್ ನೀವು ನೆನ್ಪಿಡ್ರಿ ಪೆರಿಮೀಟರ್ ಏನ್ರಿ 2 ಇಂಟು ಎಲ್ ಪ್ಲಸ್ ಬಿ ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನು ಸುತ್ತಳತೆ ಅಂತ ಕರಿತೀವಿ. ಏನಂತ ಕರಿತೀವಿ ಸುತ್ತಳತೆ ಅಂತ ಕರಿತೀವಿ. ಸುತ್ತಳತೆ ಅಂತ ಹೇಳ್ತೀವಿ.
ಓಕೆ. ಸೊ ಲೆಂತ್ ಎಷ್ಟು ಕೊಟ್ಟಾರ 15 ಕೊಟ್ಟಾರ, ಬ್ರೆಡ್ ಎಷ್ಟು ಕೊಟ್ಟಾರ 10 ಕೊಟ್ಟಾರ. ಸೊ ನಾವ್ ಏನ್ ಮಾಡ್ಬೇಕು ಈಗ 2 ಇಂಟು ಎಲ್ ಪ್ಲಸ್ ಬಿ ಮಾಡ್ಬೇಕು. 2 ಇಂಟು ಎಷ್ಟ್ರಿ ಎಲ್ ಎಷ್ಟದ ಅಂದ್ರ 15 ಅದ, ಬ್ರೆಡ್ ಎಷ್ಟದ 10 ಅದ. ಸೊ ಕೂಡಿಸಿದ ಅಂದ್ರೆ 25 ಆಯ್ತು. 25 ಇಂಟು 2 ಮಾಡಿದ್ರ ಎಷ್ಟು ಬರುತ್ತ್ರಿ 50 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಬರುತ್ತ್ರಿ 50 ಸೆಂಟಿಮೀಟರ್ ನಮ್ದು ಉತ್ತರ ಬರುವಂತದ್ದು ಪೆರಿಮೀಟರ್. ಓಕೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ರೂಟ್ 196. 196ರ ರೂಟ್ ಮಾಡಿದಂದ್ರೆ ಎಷ್ಟು ಬರ್ತದ ವ್ಯಾಲ್ಯೂ ಅಂತ ಕೇಳ್ತಾರ. ಸೊ ಇಲ್ಲಿ ನೋಡ್ರಿ ಆರ್ ಯಾವಾಗ ಬರ್ತಂದ್ರ ನೀವು ಅಬ್ಸರ್ವ್ ಮಾಡಬಹುದು. 4ರ ಸ್ಕ್ವೇರ್ ಇದ್ದಾಗ 16 ಬರುತ್ತೆ. 4ರ ಸ್ಕ್ವೇರ್ ಇದ್ದಾಗ ಏನ್ ಬರ್ತೀರಿ 16 ಬರ್ತದ. ಹಂಗೆ 6ರ ಸ್ಕ್ವೇರ್ ಇದ್ರ ಏನ್ ಬರುತ್ತ್ರಿ 36 ಬರುತ್ತೆ. ಸೊ 6 ದಂಡಿಗೆ ಬರ್ಬೇಕು ಅಂತಂದ್ರ 4 ಇರಬೇಕು, ಇಲ್ಲಾಂದ್ರೆ ಏನ್ ಇರ್ಬೇಕು 6 ಇರ್ಬೇಕು. ಈ ಆಪ್ಷನ್ ಒಳಗ್ 4 ಎಲ್ಲಿದೆ ನೋಡ್ರಿ, ಅದನ್ನ ಡೈರೆಕ್ಟ್ಲಿ ಆನ್ಸರ್ ಹಾಕ್ರಿ. ಅಂಡ್ ಇನ್ನೊಂದು ಗೊತ್ತಿರಲಿ, ನೀವು 30ರವರೆಗೂ ನಂಗೆ ಏನು ಸ್ಕ್ವೇರ್ ಗಳನ್ನ ಬೈಪಟ್ಟು ಹೊಡೆದ್ರೆ ನಿಮ್ಗೆ ಎಕ್ಸಾಮ್ ಒಳಗೆ ಭಾರಿ ಹೆಲ್ಪ್ ಆಗುತ್ತೆ. ಸ್ಕ್ವೇರ್ ಗಳನ್ನ ಬೈಪಟ್ಟು ಹೊಡ್ಲಿ ಅಂದ್ರೆ ಈ ರೀತಿ ಏನಾರ ಟ್ರಿಕ್ಸ್ ಅನ್ನ ಹುಡುಕ್ಬೇಕಾಗ್ತದೆ. ನೀವು ಡೈರೆಕ್ಟ್ ನೋಡಿದ ತಕ್ಷಣನೇ ಆನ್ಸರ್ ಹಾಕ್ಬೇಕಂದ್ರೆ ಸ್ಕ್ವೇರ್ ಮತ್ತು ಕ್ಯೂಬ್ ಗಳು ನೀವು ಬರ್ಬೇಕು. 30ರವರೆಗೂ ಸ್ಕ್ವೇರ್ ಗಳು, 30ರವರೆಗೂ ಮಗ್ಗಿಗಳು, 20ರವರೆಗೂ ಕ್ಯೂಬ್ ಗಳು ನಿಮ್ಗೆ ನೆನಪಿರಬೇಕು. ದಿಸ್ ಇಸ್ ಕಂಪಲ್ಸರಿ. ಓಕೆ. ನೆಕ್ಸ್ಟ್ 12 ವರ್ಕರ್ಸ್. ಸೊ ಏನು ಇಫ್ 12 ವರ್ಕರ್ಸ್ ಫಿನಿಶ್ ವರ್ಕ್ ಇನ್ 10 days. ಸೊ 12 ಜನ ಏನ್ ಮಾಡ್ತಾರ 10 ದಿನದಾಗ ಕೆಲಸ ಮಾಡ್ತಾರ. ಸೊ 12 ಜನ 12 ಮೆನ್ ಅಂತ ಅನ್ಕೊಳ್ಳ ನಾವು. ಸೊ ಏನ್ ಮಾಡ್ತಾರ 10 ದಿನದಾಗ ಕೆಲಸ ಮಾಡ್ತಾರ. ಹಂಗಂದ್ರ ಹೌ ಮೆನಿ ವರ್ಕರ್ಸ್ ನೀಡೆಡ್ ಟು ಕಂಪ್ಲೀಟ್ ಇನ್ 6 days. 6 ದಿನದೊಳಗೆ ಕಂಪ್ಲೀಟ್ ಮಾಡ್ಬೇಕು ನಾವು. 6 ದಿನದೊಳಗ ಕಂಪ್ಲೀಟ್ ಮಾಡ್ಬೇಕಂದ್ರ ಎಷ್ಟು ಜನ ಬೇಕು ಅಂತ ಕೇಳತ್ತಾರ. ಸೊ ಇಲ್ಲಿ ಒಂದು ಫಾರ್ಮುಲಾ ಅದ, ಏನಂದ್ರ ವರ್ಕ್ 1 ಇಂಟು ಏನಂದ್ರೆ ವರ್ಕರ್ಸ್ ಇಂಟು ವರ್ಕ್ 1 ಇಂಟು ಟೈಮ್ 1 ಇಂಟು ಡೇ 1 ಈಸ್ ಈಕ್ವಲ್ ಟು W2. ಏನು W2 T2 D2 ಅಂತ ಹೇಳಿ ಬರುತ್ತೆ. ಬಟ್ ಇಲ್ಲಿ ಏನು ನಮ್ಗೆ ಡೇ ಮತ್ತು ವರ್ಕರ್ಸ್ ಅಷ್ಟ ಕೊಟ್ಟಾರ. ವರ್ಕರ್ಸ್ ಎಷ್ಟು ಅದಾರ್ರಿ 1ನೇದು 12, ಡೇಸ್ ಎಷ್ಟು ಅದಾವ 10 ಅದಾವ. ಈಸ್ ಈಕ್ವಲ್ ಟು ಏನಾಗಿರ್ತೀರಿ 6 ಇಂಟು ವರ್ಕರ್ಸ್ ಆಗಿರ್ತದ. ಓಕೆ, W2 ಆಗಿರ್ತದ. ಸೊ ಈ 6 ಈಚೆ ಕಡೆ ತಗೊಂಬಂದ್ರೆ ಏನಾಯ್ತ್ರಿ 12 ಇಂಟು 10 ಡಿವೈಡೆಡ್ ಬೈ 6 ಆಗುತ್ತೆ. ಸೊ 6 ಒಂದ್ಲೆ 6 ಎರಡ್ಲೆ ಆಯ್ತು. 2 ಇಂಟು 10 ಮಾಡಿದ್ರೆ ಎಷ್ಟು ಬಂತ್ರಿ 2 ಇಂಟು 10 ಮಾಡಿದ್ರೆ 20 ಬಂತು. ಎಷ್ಟು ಬಂತ್ರಿ 20 ಬಂತು. 20 ಅಂದ್ರೆ ಏನು W2 ಆಗಿರ್ತದೆ. ಸೊ W2 ಅಂದ್ರೆ ನಮ್ಗೆ ಏನ್ರಿ 12 ಜನ 10 ದಿನ ಕೆಲಸ ಮಾಡ್ರೆ ಒಂದ್ ಕೆಲಸ ಮುಗಿದ್ ಹೋಗುತ್ತೆ. ಬಟ್ 6 ದಿನದಾಗ ಕೆಲಸ ಮುಗಿಬೇಕು ಅಂತಂದ್ರೆ ನಮ್ಗೆ ಎಷ್ಟು ಜನ ಬೇಕ್ರಿ 20 ಜನ ಬೇಕು. ಎಷ್ಟು ಬೇಕ್ರಿ 20 ಜನ ಬೇಕು ಅಂತ ಹೇಳ್ತೀವಿ. ಸೊ ಉತ್ತರ ಎಷ್ಟಾಗತ್ರಿ 20 ನಮ್ದು ಉತ್ತರ ಆಗುವಂತದ್ದು. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ರಿ. ಸೊ ವಿಚ್ ಆರ್ಗನ್ ಪ್ಯೂರಿಫೈಸ್ ಬ್ಲಡ್. ಸೊ ನಿನ್ನೆ ಕ್ವಶನ್ ಒಳಗೂ ಇದು ಬಂದಿತ್ತು. ಸೊ ಹಿಂಗೆ ನಿಮ್ಗೆ ಎಕ್ಸಾಮ್ಗಳು ರಿಪೀಟೆಡ್ ಆಗಿ ಕ್ವಶನ್ಗಳು ಸೇಮ್ ಬರತ್ತಾವ ಅಂದ್ರೆ ವಿಚಾರ ಮಾಡ್ರಿ. ಸೊ ಏನಾಗಿರ್ತೀರಿ ಕಿಡ್ನಿ ನಮ್ದು ಉತ್ತರ ಆಗಿರ್ತದ. ನೆಕ್ಸ್ಟ್ ಲಿವರ್ ಏನ್ ಮಾಡ್ತದ ನಿನ್ನೆ ಕೂಡ ಹೇಳ್ತೀವಿ ಪಿತ್ತರಸವನ್ನ ಬಿಡುಗಡೆ ಮಾಡ್ತದ. ಸೊ ಬೈಲ್ ಜ್ಯೂಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಬೈಲ್ ಜ್ಯೂಸ್ ಅಂತ ಕರಿತೀವಿ. ಬೈಲ್ ಜ್ಯೂಸ್ ಅನ್ನ ಬಿಡುಗಡೆ ಮಾಡ್ತದ. ಇದು ಏನ್ ಮಾಡ್ತದ ಬೈಲ್ ಜ್ಯೂಸ್ ಅಂದ್ರ ಸೊ ನಾವು ತಿಂದಿರುವಂತ ಫ್ಯಾಟ್ ಅಂದ್ರೆ ಕೊಬ್ಬಿನ ಒಂದು ಅಂಶವನ್ನ ಕರಗಿಸಲು ಸಹಾಯಕ ಮಾಡಿರುವಂತದ್ದು. ಜೊತೆಗೆ ಹಾರ್ಟ್ ಏನ್ ಮಾಡ್ತದ ರಕ್ತ ಪರಿಚಲನೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಫ್ ಏನು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡ್ತದೆ. ಏನ್ ಮಾಡ್ತದ್ರಿ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ಫುಲ್ ಆಗಿರುವಂತದ್ದು. ಯಾವ್ದಂದ್ರೆ ಹಾರ್ಟ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಅದೇ ತರನಾಗಿ ಲಂಗ್ಸ್ ಏನ್ ಮಾಡ್ತಾವ ಅಂತ ಕೇಳಿದ್ರೆ ರೆಸ್ಪಿರೇಷನ್ಗೆ ಹೆಲ್ಪ್ಫುಲ್ ಆಗಿರುವಂತದ್ದು. ಏನ್ರಿ ಲಂಗ್ಸ್ ಏನ್ ಮಾಡ್ತಾವ ಅಂದ್ರೆ ರೆಸ್ಪಿರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ರೆಸ್ಪಿರೇಷನ್ಗೆ ಹೆಲ್ಪ್ಫುಲ್ ಆಗಿರುವಂತದ್ದು. ಸೊ ಇವ್ನ ಇಂಗ್ಲಿಷ್ ಒಳಗ ನೆನಪಿಡ್ಬೇಕು ನೀವು. ಕನ್ನಡದೊಳಗ ನಿಮ್ಗೆ ಏನಂದ್ರೆ ಉಸಿರಾಟ ಕ್ರಿಯೆ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಇಂಗ್ಲಿಷ್ ಒಳಗ ರೆಸ್ಪಿರೇಷನ್ ಅಂದ್ರೆ ನಿಮ್ಗೆ ಗೊತ್ತಿರಂಗಿಲ್ಲ. ಸೊ ಅದನ್ನ ನೆನಪಿಡ್ರಿ ಉಸಿರಾಟ ಕ್ರಿಯೆ. ನನ್ನ ಒಂದು 10-15 ಕ್ಲಾಸ್ ಕೇಳಿದ್ರೆ ನಿಮ್ಗೆ ಎಲ್ಲಾ ಈಸಿಯಾಗಿ ಅಕ್ಷರಗಳು ಗೊತ್ತಾಗಕ್ ಸ್ಟಾರ್ಟ್ ಆಗ್ತಾವ. ನೆಕ್ಸ್ಟ್ ವಿಚ್ ಗ್ಯಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನ್ರಿ ಜಾಗತಿಕ ಏನಂತ ಕರಿತೀವಿ ಜಾಗತಿಕ ತಾಪಮಾನ ಅಂತ ಕರಿತೀವಿ. ಏನಂತ ಕರಿತೀವಿ ಜಾಗತಿಕ ತಾಪಮಾನ ಒಂದು ಹೆಚ್ಚಳ ಆಗೋದಕ್ಕೆ ಯಾವುದು ಒಂದು ಕಾರಣ ಅಂತಂದ್ರ ಸೊ ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್ ಜಾಗತಿಕ ತಾಪಮಾನಕ್ಕೆ ಹೆಚ್ಚಳಕ್ಕೆ ಏನು ಕಾರಣವಾಗಿರ್ತದ. ಸೊ ಹೆಂಗ್ ನಮ್ ಭೂಮಿ ಇರುತ್ತಲ್ಲ ಈ ಭೂಮಿಯ ಸುತ್ತಗಡೆ ಹೆಂಗ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಎಷ್ಟು ಜಾಸ್ತಿ ತುಂಬಿಕೊಳ್ಳುತ್ತಲ್ಲ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಜಾಸ್ತಿ ಆಗುತ್ತಲ್ಲ ಹಂಗೆ ಇಲ್ಲಿ ಇರುವಂತಹ ಭೂಮಿಯ ಅಟ್ಮಾಸ್ಫಿಯರ್ ಅಂದ್ರೆ ಏನ್ರಿ ಭೂಮಿಯ ವಾತಾವರಣದಲ್ಲಿರುವಂತಹ ಉಷ್ಣಾಂಶ ಕೊಡ್ಲಿಕ್ಕೆ ಏನಾಗ್ತದ ಹೆಚ್ಚಳ ಆಗುವಂತದ್ ನಾವು ವಿಚಾರ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಓಕೆ. ನೆಕ್ಸ್ಟ್ ವಿಚ್ ಪಾರ್ಟ್ ಆಫ್ ದ ಸೆಲ್ ಕಂಟೇನ್ಸ್ ಜೆನೆಟಿಕ್ ಮಟೀರಿಯಲ್ ಅಂದ್ರೆ ಏನ್ರಿ ವಂಶಾವಳಿಯ ಒಂದು ವಿಷಯವನ್ನ ಅಥವಾ ಒಂದು ವಸ್ತುವನ್ನ ಯಾವ ಒಂದು ಸೆಲ್ನ ಯಾವ ಭಾಗ ಹೊಂದಿರ್ತದ ಅಂತ ಕೇಳ್ತಾರ. ಸೊ ಯಾವ ಒಂದು ಭಾಗ ಅಂದ್ರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ ಅಂದ್ರೆ DNA ಅನ್ನೋದು ಇರುತ್ತೆ.
ಐದರ DNA ಇರುತ್ತೆ, ಇಲ್ಲ ಅಂದ್ರೆ ಒಂದಷ್ಟು ಇದ್ರೊಳಗೆ RNA ಗಳು ಇರ್ತಾವ. ವೈರಸ್ ಒಳಗೆ ಏನಿರ್ತಾವ್ರಿ RNA ಇರ್ತಾವ. ಸೊ ಈ DNA ಏನ್ ಮಾಡ್ತಾವ ಅಂದ್ರ ನಮ್ಮ ಒಬ್ಬರ ಒಂದು ಗುಣವನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸಗಳನ್ನ ಮಾಡ್ತಿರ್ತವೆ. ಅಂಡ್ ಇನ್ನು DNA ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ DNA ಗಳು 23 ಪೇರ್ ಇರ್ತಾವ. ಏನಿರ್ತಾವ್ರಿ DNA ಗಳು 23 ಪೇರ್ ಇರ್ತಾವ. ಸೊ ಅದರೊಳಗ ಅಲೋಸೋಮ್ಸ್ ಅಟೋಸೋಮ್ಸ್ ಅಂತ ಹೇಳಿ ಬರ್ತಾವ. ನಿಮ್ಗೆ ಅಷ್ಟು ಡೀಟೇಲ್ ಆಗಿ ಬೇಡ, ಜಸ್ಟ್ ಇದು ಸಿಂಪಲ್ ಆಗಿ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡ್ರಿ, ಅಂಡ್ ಇನ್ನೊಂದಷ್ಟು ನಿಮ್ಗೆ ಹೇಳೋದಾದ್ರೆ ರೈಬೋಸೋಮ್ಗೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ಪ್ರೋಟೀನ್ ಫ್ಯಾಕ್ಟರಿ ಆಫ್ ದ ಸೆಲ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ಗೆ ಏನಂತ ಕರಿತೀವಿ ಅಂದ್ರೆ ಒಂದು ಸೈಟ್, ಒಂದು ಏನಂದ್ರೆ ಅಲ್ಲಿ ಕ್ರಿಯೆ ನಡೆಯಲು ಸಹಾಯಕ ಒಂದು ಕೆಲಸ ಜಾಗವನ್ನ ಕೊಡೋದು ಯಾವ್ದಂದ್ರೆ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೆಲ್ವಾಲು, ಈ ಸೆಲ್ವಾಲ್ ಏನಂತ ಕೇಳಿದ್ರೆ ಕೇವಲ ಪ್ಲಾಂಟ್ ಸೆಲ್ ಒಳಗ್ ಮಾತ್ರ ಇರುತ್ತೆ. ಎಲ್ರಿ ಸಸ್ಯ ಜೀವಕೋಶ ಒಳಗ್ ಮಾತ್ರ ಏನ್ ಕಂಡು ಬರ್ತದೆ, ಸೆಲ್ವಾಲ್ ಕಂಡು ಬರ್ತದ. ಸೊ ಇಲ್ಲಿ ಸೆಲ್ಯುಲೋಸ್ ಅನ್ನುವಂಥದ್ದು ಇದ್ರೊಳಗೆ ಇರುವಂತದ್ದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್? ಇಂಥ ಸಿಂಪಲ್ ಪ್ರಶ್ನೆಗಳು ಬರ್ತಾವ ನಿಮ್ಗೆ. ಕೆಮಿಕಲ್ ಸಿಂಬಲ್ ಆಫ್ ವಾಟರ್ ಏನಂತ ಕೇಳ್ತಾರ. ಸೊ ನೀವು ಒಂದು ಉಪೇಂದ್ರನ್ ಸಾಂಗ್ ಕೇಳಿರ್ಬೇಕು. ಏನಂತ ಹೇಳ್ತಾನ ಉಪೇಂದ್ರ ಅಂದ್ರೆ H2O ಕುಡ್ದೀನಿ ಬಾರೆ ಅಂತ. ನಾವು H2O ನ ಕುಡ್ದಿದ್ದೀನಿ ಬಾರೆ ಅಂತೇಳಿ ಒಂದು ಹಾಡನ್ನ ಕೇಳಿರ್ತೀರಿ. ಸೊ ಅಂದ್ರೆ ಏನು, ಇದು ನೀರನ್ನ ಕುಡ್ದಿದ್ದಾನೆ ಅನ್ನೋ ಬದ್ಲಿ ಹಂಗ್ ಹೇಳ್ತಿರ್ತಾನೆ. ಸೊ ಮೊದ್ಲ ನಿಮ್ಗೆ ಗೊತ್ತದಲ್ರಿ ಉಪೇಂದ್ರ ಯಾವ ರೀತಿಯಾಗಿ ಒಂದು ಡೈರೆಕ್ಟರ್ ಅದಾನ ಅಂತೇಳಿ. ಸೊ ಹಂಗ ಉಲ್ಟಾ ಸೀದಾ ಇರೋದನ್ನ ಉಲ್ಟಾ ಹೇಳ್ತಾನ. ಬಟ್ ಅದ ಒಂದು ಹಾಡನ್ನ ನೆನಪಿಟ್ಟುಕೊಂಡು ನೀವೇನ್ ಮಾಡ್ರಿ, ಒಂದು ಅಂಕವನ್ನ ತೆಗೆದುಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀರಿನ ಒಂದು ಕೆಮಿಕಲ್ ಫಾರ್ಮುಲಾ ಏನ್ರಿ, H2O ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಏನಂತ ಕೇಳಿದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ ಏನ್ರಿ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದ. ಓಕೆ, ನೆಕ್ಸ್ಟ್ ನೀವ್ ಏನಂದ್ರೆ ಆಕ್ಸಿಜನ್ ಅದ. ಸೊ ಇದೇನಂದ್ರೆ ನಾವು ಉಸಿರಾಟದಲ್ಲಿ ಬಳಸುವಂತ ಒಂದು ಆಕ್ಸಿಜನ್ ಓಟ್ ಆಗಿರ್ತದೆ. ನೆಕ್ಸ್ಟ್ O3 ಅಂತ ಹೇಳಿ ಬರುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಓಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಓಝೋನ್ ಅಂತ ಕರಿತೀವಿ. ನೆಕ್ಸ್ಟ್ HCl ಅಂದ್ರೆ ಏನ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳಿ ಕರಿತೀವಿ. ಸೊ ಈ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಬಿಡುಗಡೆ ಆಗತ್ತಾ ಮಾನವನ ದೇಹದಲ್ಲಿ ಏನಂದ್ರೆ ಜಠರದಲ್ಲಿ. ಎಲ್ರಿ ಜಠರದಲ್ಲಿ ಬಿಡುಗಡೆ ಆಗ್ತದ. ಸೊ ನಮ್ಮ ಒಂದು ಜಠರದಲ್ಲಿ. ಓಕೆ, ಸೊ ಸ್ಟಮಕ್ ಒಳಗಡೆ ಬಿಡುಗಡೆ ಆಗ್ತದೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇದು ವಿಟಮಿನ್ ಈಸ್ ನೋನ್ ಎಸ್? ಸೊ ಕೆಳಗಿನ ಯಾವ ವಿಟಮಿನ್ ಅನ್ನ ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ ಅಂತ ಕೇಳ್ತಾರ. ಅಸ್ಕಾರ್ಬಿಕ್ ಆಸಿಡ್ ಅನ್ನ ಯಾವ್ದನ್ನ ಕರಿತೀವಿ ಅಂದ್ರೆ ವಿಟಮಿನ್ ಸಿ ಅನ್ನ ಕರಿತೀವಿ. ವಿಟಮಿನ್ ಸಿ ಅನ್ನ ಏನಂತ ಕರಿತೀವಿ, ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಬಂದ್ರೆ ಬರ್ಬೋದು, ಏನಂದ್ರೆ ಆಂಟಿ ಆಕ್ಸಿಡೆಂಟ್ ಆಗಿ ಇರುವಂತ ವಿಟಮಿನ್ ಅಂತ ಯಾವ್ದು ಅಂತ ಕೇಳ್ತಾರೆ. ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ ಕೇಳ್ತಾರೆ. ಆಂಟಿ ಆಕ್ಸಿಡೆಂಟ್ ಅನ್ನೋಂತೂ ಯಾವುದು ಆಗಿರುತ್ತೆ ಅಂತ ಕೇಳ್ತಾರ. ವಿಟಮಿನ್ ಸಿ ನಮ್ದು ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಫೋರ್ಸ್ ದ್ಯಾಟ್ ಪುಲ್ಸ್ ಆಬ್ಜೆಕ್ಟ್ ಟುವರ್ಡ್ಸ್ ಅರ್ತ್. ಸೊ ಇಲ್ಲಿ ಏನಂದ್ರೆ ಭೂಮಿ ಮೇಲೆ ಏನದ ಒಂದು ವಸ್ತು ಅದ, ನಾ ಏನಾದ್ರು ಯಾವ್ದಾದ್ರು ವಸ್ತುನ ಹಿಂಗ್ ಮೇಲೆ ಹೋಗೋದ್ರೆ ಅದು ಹೊಳ್ಳಿ ಬರುತ್ತೆ. ಏನಾಗತ್ತೀರಿ, ಹೊಳ್ಳಿ ಬರ್ತದ. ಅದಕ್ಕೆ ಯಾವ ಫೋರ್ಸ್ ಅಂತ ಕರಿತೀವಿ ಅಂತ ಕೇಳ್ತಾರ. ಸೊ ಅದಕ್ಕ ಏನಂತೀವ್ರಿ, ಗ್ರಾವಿಟಿ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಗ್ರಾವಿಟಿ. ಸೊ ಕನ್ನಡದೊಳಗೆ ಇದಕ್ಕೆ ಏನಂತಾರ ಅಂದ್ರೆ ಗುರುತ್ವ ಬಲ ಅಂತಾರ. ಏನಂತಾರ್ರಿ, ಗುರುತ್ವ ಬಲ ಅಂತ ಹೇಳಿ ಕರೀತಾರ. ಸೊ ನೋಡ್ರಿ, ನಿಮ್ಗ ಕನ್ನಡದೊಳಗ ಎಲ್ಲದರದ್ದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ನೀವು ಅಗ್ನಿವೀರ್ ಎಕ್ಸಾಮು ಪಾಸ್ ಮಾಡ್ತೀರಿ. ಬಟ್ ಇಯರ್ ಅಲ್ಲಿ ನಿಮ್ದು ಕ್ಲಿಯರ್ ಆಗುವುದು ಸ್ವಲ್ಪ ಡೌಟ್ ಆಗುತ್ತೆ. ಯಾಕಂತ ಕೇಳಿದ್ರೆ ಎಕ್ಸಾಮು ನಿಮ್ಗೆ ಹಿಂದಿ ಮತ್ತು ಇಂಗ್ಲಿಷ್ ಒಳಗೆ ಇರ್ತದೆ. ನೆಕ್ಸ್ಟ್ ಫ್ರಿಕ್ಷನ್ ಅಂದ್ರೆ ಏನ್ರಿ, ಫ್ರಿಕ್ಷನ್ ಅಂದ್ರೆ ಏನು, ಘರ್ಷಣೆ ಅಂತ ಹೇಳಿ ಕರಿತೀವಿ. ಸೊ ಘರ್ಷಣೆ ಒಂದು ಇದು ಆಗುವಂಥದ್ದು. ನಾ ಈಗ ನಡೆಯತ್ತೀನಿ, ಸಡನ್ಲಿ ಬ್ರೇಕ್, ಒಂದು ಗಾಡಿ ಮೇಲೆ ಹೊಂಟಿದ್ದೀನಿ, ಬ್ರೇಕ್ ಹೊಡಿತೀನಿ, ಅಲ್ಲೇನಾಗುತ್ತೆ, ಗಾಡಿ ಸ್ಕಿಡ್ ಆಗುತ್ತೆ. ಏನಾಗತ್ರಿ, ಮುಂದಿನ ಗಾಲಿ ಬ್ರೇಕ್ ಹಿಡಿದ ಅಂದ್ರೆ ಗಾಡಿ ಸ್ಕಿಡ್ ಆಗಿ ನಿಲ್ತದ, ಅಂದ್ರೆ ಫ್ರಿಕ್ಷನ್ ಉಂಟಾಗಿ ನಿಲ್ತದ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಸಮ್ ಅಂದ್ರೆ ಇಲ್ಲಿ ಏನದ, ನನ್ ಕೈಯಾಗ ಇದು ಪೆನ್ ಅದ, ಈ ಪೆನ್ ಅನ್ನ ಹೋಗಿ ಏನಂದ್ರೆ ಹಿಂಗ್ ಇದನ್ನ ಅಂಟ್ಸಾಕ್ ಹೋದ್ರೆ ಇಲ್ಲಿ ಅಂಟ್ಕೋತದೆ. ಎಲ್ಲಾದ್ರೂ ಮೆಟಲ್ ಇದ್ರೆ ಅದೇನಾಗತ್ತ, ಅಂಟ್ಕೊಳ್ಳುತ್ತ. ಓಕೆ, ಸೊ ಅದಕ್ಕೆ ಮ್ಯಾಗ್ನೆಟಿಸಮ್ ಅಂತೀವಿ. ಪ್ರೆಷರ್ ಅಂದ್ರೆ ನೀವು ಗಾಡಿ ಹವಾ ಹಾಕ್ತಿರ್ತೀರಿ, ಅವಾಗ ನಿಮ್ಗೆ ಗೊತ್ತಿರ್ತದೆ. ಓಕೆ, ನೆಕ್ಸ್ಟ್ ವಿಚ್ ಬ್ಲಡ್ ಈಸ್ ಯೂನಿವರ್ಸಲ್ ಡೋನರ್ ಅನ್ನತ್ತಾರ. ಯೂನಿವರ್ಸಲ್ ಡೋನರ್ ಅನ್ನತ್ತಾರ. ಸರ್ ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೀರಿ ಹೆಂಗಂತೇಳಿ. ಓ ಅನ್ನೋದು ಯೂನಿವರ್ಸಲ್ ಡೋನರ್ ಆಗ್ಯದ ಅಂತ ಹೇಳ್ತೀರಿ. ಓ ಏನಾಗಿದ್ರಿ, ಯೂನಿವರ್ಸಲ್ ಡೋನರ್ ಆಗ್ಯದ ಸರ್ ಅಂತ ಹೇಳ್ತೀರಿ. ಬಟ್ ದ ಪ್ರಾಬ್ಲಮ್ ಈಸ್ ಓ ಅನ್ನೋದು 2 ಆಪ್ಷನ್ ಕೊಟ್ಬಿಟ್ಟಾರ, O- ಮತ್ತೆ O+ ಅಂತೇಳಿ. ಓಕೆ, ಸೊ ಏನ್ ಮಾಡ್ರಿ, ನೀವು ಇನ್ನೊಂದ್ ಸ್ವಲ್ಪ ಇದ್ರ ಬಗ್ಗೆ ಸ್ಟಡಿ ಮಾಡ್ರಿ. ಗೂಗಲ್ ಒಳಗ ಅಥವಾ ಎಲ್ಲಾದ್ರೂ ಹೋಗಿ ಹುಡುಕಿ ಇದ್ರದ್ದು ಆನ್ಸರ್ ಏನ್ ಬರ್ತಂತ ಕಾಮೆಂಟ್ ಹಾಕ್ರಿ. ಯಾಕಂದ್ರೆ ನಾ ಈಗ ನಿಮ್ಗೆ ಹೇಳ್ಬಿಡ್ತೀನಿ ಪ್ಲಸ್ ಅಂತೇಳಿ ನಾನು ನಿಮ್ಗೆ ಆನ್ಸರ್ ಹೇಳ್ಬಿಡ್ತೀನಿ. ಬಟ್ ನೆನಪು ಉಳಿಯಂಗಿಲ್ಲ. ನೀವು ಯಾವಾಗ ಹೋಗಿ ಸರ್ಚ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ನೆನಪು ಉಳಿತದ. ಇಲ್ಲಿ ನೀವು ಕ್ವಶನ್ ಬಂದ್ರೆ ಯಾವತ್ತೂ ತಪ್ಪಾಣಂಗಿಲ್ಲ. ಸೊ ಅದಕ್ಕಾಗಿ ಈ ಒಂದು ಪ್ರಶ್ನೆ ನೀವು ಏನ್ ಮಾಡ್ರಿ, ಕಾಮೆಂಟ್ ಅನ್ನ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದು ಕಾಮೆಂಟ್ ಮಾಡ್ರಿ. ಏನಂತ ಕೇಳಿದ್ರೆ ಯೂನಿವರ್ಸಲ್ ರೆಸಿಪಿಯಂಟ್ ಯಾರು? ಸೊ ಸಾರ್ವತ್ರಿಕ ತೆಗೆದುಕೊಳ್ಳೋರು ಯಾರು ಅಂತ ಕೇಳಿ, ಸಾರ್ವತ್ರಿಕ ದಾನಿ ಯಾರು ಅಂತ ಹೇಳಿ ಹುಡುಕ್ರಿ. ಆಮೇಲೆ ಸಾರ್ವತ್ರಿಕವಾಗಿ ತೆಗೆದುಕೊಳ್ಳೋರು ಯಾರು ಅಂತ ನೋಡ್ರಿ. ಸೊ ಹಾರ್ಟ್ ಬೀಟ್ ಅನ್ನ ಯಾವ್ದರಿಂದ ಮೆಜರ್ ಮಾಡ್ತೀವಿ? ಮೆಜರ್ಡ್ ಬೈ ಹಾರ್ಟ್ ಬೀಟ್ ಅನ್ನ ಯಾವ್ದರ ಮೂಲಕ ನಾವು ಮೆಜರ್ ಮಾಡ್ತೀವಿ ಅಂತ ಕೇಳ್ತಾರ. ಸೊ ನಮಗ್ ಗೊತ್ತಿರುವಂಗ ಸ್ಟೆಥೋಸ್ಕೋಪ್ ಅನ್ನ ಬಳಸ್ತೀವಿ. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಕಿವ್ಯಾಗ ಹಿಂಗ್ ಹಾಕೊಂಡಿರ್ತಾನ, ಮತ್ ಹಿಂಗ ಹಿಡಿತಿರ್ತಾರ. ಸೊ ಅದಕ್ಕೆ ಏನಂತ ಕರಿತೀವಿ, ಸ್ಟೆಥೋಸ್ಕೋಪ್ ಅಂತೇಳಿ ಕರಿತೀವಿ.
ಓಕೆ ನೆಕ್ಸ್ಟ್ ಥರ್ಮಾಮೀಟರ್ ಏನ್ ಮಾಡ್ತಿದ್ರಿ, ಟೆಂಪರೇಚರ್ ಅಳಕ್ ಬಳಸ್ತೀವಿ. ಏನ್ ಬಳಸ್ತೀವಿ, ಟೆಂಪರೇಚರ್ ಅಳಕ್ ಬಳಸ್ತೀವಿ. ಹೈಗ್ರೋಮೀಟರ್ ನೀರಿನ ಒಂದು ಡೆಪ್ತ್ ಎಷ್ಟದ ಅನ್ನೋದು ಅಳ್ಯಾಕ್ ಬಳಸ್ತೀವಿ. ಬ್ಯಾರೋಮೀಟರ್ ಎದಕ್ ಬಳಸ್ತೀವಿ ಅಂದ್ರ ನಾವು ಒಂದು ಪ್ರೆಷರ್ ಅನ್ನ ಅಳ್ಯಾಕ್ ಬಳಸ್ತೀವಿ ಏನ್ರಿ, ಪ್ರೆಷರ್ ಅನ್ನ ಅಳಿಯೋಕೆ ಬ್ಯಾರೋಮೀಟರ್ ಬಳಸ್ತೀವಿ. ಓಕೆ ನೆಕ್ಸ್ಟ್ ಫೋಟೋಸಿಂಥಸಿಸ್ ಆಕರ್ ಇನ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್. ಸೊ ನಿನ್ನೆ ಕ್ಲಾಸ್ ಒಳಗೂ ಇದೇ ತರ ಪ್ರಶ್ನೆ ಬಂದಿತ್ತು. ಅಂದ್ರೆ ಈ ಟೈಪ್ ಈ ಥೀಮ್ ಎಲ್ಲ ಒಂದು ಪ್ರಶ್ನೆ ಇರುತ್ತೆ ನಿಮ್ಗೆ. ಫೋಟೋಸಿಂಥಸಿಸ್ ಮೇಲೆ ಒಂದು ಪ್ರಶ್ನೆ ಇರ್ತದ. ಸೊ ಎಲ್ಲಿ ಅಂದ್ರೆ ಲೀವ್ಸ್ ಒಳಗ್ ಆಗ್ತದ. ಫೋಟೋಸಿಂಥಸಿಸ್ ಎಲ್ಲ ಆಗತ್ರಿ, ಲೀವ್ಸ್ ಒಳಗ್ ಆಗ್ತದೆ. ನಿನ್ನೆ ಸೇಮ್ ಹಿಂಗ ಪ್ರಶ್ನೆ ಇತ್ತು, ಏನಂತ ಕೇಳಿದ್ರೆ ಸೊ ಏನೈತ್ರಿ ಅಲ್ಲಿ ಫುಡ್ ಪ್ರಿಪೇರ್ಡ್ ಇನ್ ಪ್ಲಾಂಟ್ ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ ಅವಾಗೂ ಲೀವ್ಸ್ ಅಂತ ಹೇಳಿದ್ವಿ. ಓಕೆ ಸೇಮ್ ಇದ ಥೀಮ್ ಮೇಲೆ ಒಂದು ಪ್ರಶ್ನೆ ಇರ್ತದೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್, ಇದು ಕೂಡ ಪ್ರಶ್ನೆ ಏನ್ ರಿಪೀಟ್ ಆಗಿತ್ತು. ಆಂಪಿಯರ್ ಅಂತ ಕರಿತೀವಿ, ವೋಲ್ಟು ವಿದ್ಯುತ್ ವಿಭವ ಅಂತ ಹೇಳ್ತೀವಿ, ಜೌಲು ಹೀಟು, ವ್ಯಾಟು ಪವರ್ ಆಗಿರ್ತದೆ. ಓಕೆ ನೆಕ್ಸ್ಟ್ ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಒಳಗೆ ಲಿಕ್ವಿಡ್ ಯಾವ್ದಾಗಿರ್ತದೆ ಅಂತ ಕೇಳ್ತಾರ, ಮರ್ಕ್ಯೂರಿ ಅಂತ ಕರಿತೀವಿ. ಯಾವ್ದ್ರಿ, ಮರ್ಕ್ಯೂರಿ ಅನ್ನುವಂಥದ್ದಾಗಿರ್ತದ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಅಸ್ ನೋಬಲ್ ಮೆಟಲ್. ಅಂದ್ರೆ ಯಾವ್ದ್ರಿ, ಗೋಲ್ಡ್ ಮತ್ತು ಸಿಲ್ವರ್ ಅನ್ನ ಏನಂತ ಕರಿತೀವಿ, ನೋಬಲ್ ಮೆಟಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ನೋಬಲ್ ಮೆಟಲ್ ಅಂತ ಕರಿತೀವಿ. ಸೊ ಗೋಲ್ಡ್ ಮತ್ತು ಸಿಲ್ವರ್ ಅನ್ನ ಏನಂತ ಕರಿತೀವಿ, ನೋಬಲ್ ಮೆಟಲ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಂದ್ರ ಇನ್ನೊಂದು ಪ್ರಶ್ನೆ ಕೇಳ್ತಾರ. ಏನ್ ಕೇಳ್ತಾರೆ, ನೆಕ್ಸ್ಟ್ ನಿಮ್ಗೆ ಇನ್ನೊಂದು ರೀತಿಯಾದಂತ ಪ್ರಶ್ನೆ ಕೇಳ್ತಾರ. ಯಾವ ತರ ಅಂತಂದ್ರೆ, ಸೊ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ವಿದ್ಯುತ್ ಕಂಡಕ್ಟನ್ಸ್ ಇದೆ. ಸೊ ಏನಂದ್ರೆ ವಿದ್ಯುತ್ ಕಂಡಕ್ಟನ್ಸ್ ಅಂದ್ರೆ ವಿದ್ಯುತ್ ವಾಹಕತೆ ಇದೆ ಅಂತ ಕೇಳ್ತಾರ. ಅದಕ್ಕೆ ಯಾವ್ದು, ಸಿಲ್ವರ್ ಆಗಿರುತ್ತೆ. ಅತಿ ಹೆಚ್ಚು ವಿದ್ಯುತ್ ಎಲೆಕ್ಟ್ರಿಕ್ ಕಂಡಕ್ಟನ್ಸ್ ಇರೋದು ಯಾವ್ದಂದ್ರೆ, ಎಲೆಕ್ಟ್ರಿಕ್ ಕಂಡಕ್ಷನ್ ಇದ್ದಿದ್ದು ಯಾವ್ದಂದ್ರೆ ಅದು ಸಿಲ್ವರ್ ಆಗಿರುತ್ತೆ. ಯಾವ್ದಾಗಿರ್ತೀರಿ, ಸಿಲ್ವರ್ ಆಗಿರ್ತದ. ಓಕೆ ಸೊ ಅದನ್ನ ನೆನ್ಪಿಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಲಿಕ್ವಿಡ್ ಟು ಗ್ಯಾಸ್. ಲಿಕ್ವಿಡ್ ಅನ್ನ ಏನ್ ಮಾಡ್ಬೇಕು, ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಏನಂತಾರ ಅಂದ್ರೆ, ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಏನಂದ್ರೆ ನಿಮ್ಮ ಮನಿ ಒಳಗ ಒಂದು ಪಾತ್ರೆ ಒಳಗ್ ನೀರ್ ಹಾಕಿ ಹೊರಗಡೆ ಇಟ್ಟಿರ್ತೀರಿ. ಅದ್ರ ಮೇಲೆ ಏನಾರ ಒಂದು ಮುಚ್ಚಳ ಇಟ್ರಿ ಅಂದ್ರೆ ಅದ್ರ ಮ್ಯಾಲೆಲ್ಲ ಏನಂದ್ರೆ ನೀರು ಉಂಟಾಗಿರ್ತದೆ. ಸೊ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಇವ್ಯಾಪರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇವ್ಯಾಪರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನಂದ್ರೆ ಫ್ರೀಸಿಂಗ್ ಅಂದ್ರೆ ಏನು. ಫ್ರೀಸಿಂಗ್ ಅಂದ್ರೆ ಏನ್ರಿ, ಇರುವಂತ ನೀರನ್ನ ಮತ್ತಷ್ಟು ಫ್ರೀಸ್ ಮಾಡೋದಕ್ಕೆ ಏನಂತ ಕರಿತೀವಿ, ಸಾಲಿಡ್ ಏನು ಲಿಕ್ವಿಡ್ ಅನ್ನ ಸಾಲಿಡ್ ಮಾಡಾಕ ಏನ್ರಿ, ಲಿಕ್ವಿಡ್ ಅನ್ನ ಸಾಲಿಡ್ ಮಾಡಾಕ ಏನಂತ ಕರಿತೀವಿ ಅಂದ್ರೆ ನಾವು ಫ್ರೀಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಲ್ಟಿಂಗ್ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಮೆಲ್ಟಿಂಗ್ ಸಾಲಿಡ್ ಅನ್ನ ಲಿಕ್ವಿಡ್ ಅನ್ನಾಗಿ ಮಾಡಾಕ ಏನ್ರಿ, ಸಾಲಿಡ್ ಅನ್ನ ಲಿಕ್ವಿಡ್ ಆಗಿ ಮಾಡಾಕ ಮೆಲ್ಟಿಂಗ್ ಅಂತ ಕರಿತೀವಿ. ಓಕೆ ನೆಕ್ಸ್ಟ್ ಕಂಡೆನ್ಸೇಷನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಮೋಡಗಳ ಒಂದು ಫಾರ್ಮೇಶನ್ ಗೆ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ, ಹ್ಯೂಮನ್ ಬಾಡಿ ಟೆಂಪರೇಚರ್. ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಮಾನವನ ಬಾಡಿ ಟೆಂಪರೇಚರ್ ಎಷ್ಟು ಇರ್ತದೆ ಅಂತ ಕೇಳ್ತಾರೆ. ಎಷ್ಟು ಇರುತ್ತೆ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಏನಿರ್ತೀರಿ, 37 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಓಕೆ ನಿನ್ನೆ ನೀರಿನ ಕುದಿಯುವ ಬಿಂದುವಿನ ಬಗ್ಗೆ ಕೇಳಿದ್ರು, ಇವತ್ತೇ ಅಂದ್ರೆ ಮಾನವನ ಇದ್ರ ಬಗ್ಗೆ ಕೇಳ್ತಾರೆ. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ನಿಮಗೆ ಬರ್ತದೆ ಅಂತ ನಿಮ್ಗೆ ಐಡಿಯಾ ಬರಬೇಕು. ಓಕೆ ನೆಕ್ಸ್ಟ್ ಲಾರ್ಜೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ. ಮಾನವನ ದೇಹದಲ್ಲಿರುವಂತಹ ಲಾರ್ಜೆಸ್ಟ್ ಇದು ಯಾವ್ದಂತ ಕೇಳತ್ತಾರ. ಸೊ ಯಾವ್ದಂದ್ರೆ ಫಿಮರ್ ಅಂತ ಕರಿತೀವಿ. ಯಾವ್ದು, ಫಿಮರ್. ಇದು ಎಲ್ಲಿರ್ತದೆ ಅಂದ್ರೆ ಮಾನವನ ತೊಡೆ ಭಾಗದಲ್ಲಿ ಇರ್ತದೆ. ಎಲ್ಲಿರ್ತೀರಿ, ಮಾನವನ ತೊಡೆ ಭಾಗದಲ್ಲಿರುವಂತದ್ದು. ಸೊ ಅತಿ ಗಟ್ಟಿಯಾದ ಒಂದು ಬೋನ್ ಅಂದ್ರೆ ಇದು. ಅತಿ ದೊಡ್ಡ ಬೋನ್ ಅಂದ್ರೂ ಕೂಡ ಇದೇ ಆಗಿರ್ತದ. ಅತಿ ಚಿಕ್ಕದ್ ನಿಮ್ಗೆ ಏನಾರ ಕೇಳಿದ್ರೆ ಸ್ಟೆಫಿಸ್ ಅಂತ ಹೇಳ್ತೀವಿ. ಏನ್ರಿ, ಸ್ಟೆಫಿಸ್ ಅಂತ ಹೇಳ್ತೀವಿ. ಓಕೆ ಸ್ಟೆಫಿಸ್ ಇದು ಕಿವಿ ಒಳಗಡೆ ಕಂಡು ಬರುವಂತ ಒಂದು ಮೂಳೆ ಆಗಿರ್ತದ. ಓಕೆ ಸೊ ಇಷ್ಟು ಏನಂದ್ರೆ ನಮ್ದು ಪ್ರಶ್ನೆಗಳಾಗಿರ್ತವೆ. ಇನ್ನೊಂದು ಲಾಸ್ಟ್ ಒಂದು ಪ್ರಶ್ನೆ ಇದೆ. ಸೊ ಲಾಸ್ಟ್ ಪ್ರಶ್ನೆ ಏನಂತ ಕೇಳಿದ್ರೆ, ಸೊ ವಿಚ್ ಗ್ಯಾಸ್ ಈಸ್ ಎಸೆನ್ಷಿಯಲ್. ಸೊ ಕೆಳಗಿನ ಯಾವ ಗ್ಯಾಸು ಎಸೆನ್ಷಿಯಲ್ ಫಾರ್ ಬರ್ನಿಂಗ್ ಅಂತೀವಿ. ಸೊ ಈಗ ನಾವು ಏನ್ ಮಾಡ್ಬೇಕು, ಬೆಂಕಿ ಹಚ್ಬೇಕಂತಿದೀವಿ. ಏನ್ ಮಾಡ್ಬೇಕಂತಿದೀವಿ, ಬೆಂಕಿ ಹಚ್ಬೇಕಂತಿದೀವಿ. ಸೊ ಬೆಂಕಿ ಹಚ್ಬೇಕು ಅಂತ ಹೇಳಿ ನೋಡಿದ್ರೆ ಏನ್ ಮಾಡ್ಬೇಕಾಗ್ತದ್ರಿ, ಸೊ ಇಲ್ಲಿ ನಮ್ಗೆ ಏನ್ ಬೇಕು ಅಂದ್ರೆ ಆಕ್ಸಿಜನ್ ಬೇಕು. ಏನ್ ಬೇಕ್ರಿ, ಆಕ್ಸಿಜನ್ ಬೇಕು. ಸೊ ಇಲ್ಲಿ ಇರುವಂತಹ ಆಕ್ಸಿಜನ್ ಉರಿದು ಏನಾಗ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ. ಸೊ ಆಕ್ಸಿಜನ್ ಏನ್ ಮಾಡ್ತದ, ಉರಿದ್ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ನ ಬಿಡುಗಡೆ ಮಾಡ್ತದೆ. ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಬರ್ನಿಂಗ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಬರ್ನಿಂಗ್ ಅಂತ ಕರಿತೀವಿ, ಅಥವಾ ಆಕ್ಸಿಡೇಷನ್ ಅಂತ ಕೂಡ ಹೇಳ್ತಾರ. ಸೊ ಇಷ್ಟಾದ್ರೆ ನಮ್ದು ಇವತ್ತಿನ 50 ಪ್ರಶ್ನೆಗಳು ಇಲ್ಲಿಗೆ ಮುಗಿತಾವ. ಸೊ ಮತ್ತೆ ನಾಳೆ ಏನಂದ್ರೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.